ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್, 4G ಸೈನ್ಸ್ ಪುಸ್ತಕದ ಲೇಖಕ. ಸ್ನೇಹಿತರೆ, ಈ ಒಂದು ಕ್ಲಾಸಲ್ಲಿ ದಿನಾಂಕ 5/7/2026 ಈ ಒಂದು ಡೇಟಲ್ಲಿ ಜರುಗಿದ non-HK AE ಪರೀಕ್ಷೆಯಲ್ಲಿ ಬಂದಿರುವ ವಿಜ್ಞಾನ, ತಂತ್ರಜ್ಞಾನ ಮತ್ತು ಎಕಾಲಜಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ನಿಮಗೆಲ್ಲ ಒಂದು ಗುಡ್ ನ್ಯೂಸ್. 4G ಸೈನ್ಸ್ ಪುಸ್ತಕ ನಿಮಗೆಲ್ಲ ಗೊತ್ತಿದೆ. 4G ಸೈನ್ಸ್ ಪುಸ್ತಕ ಕನ್ನಡ ಮೀಡಿಯಮಲ್ಲೂ ಇದೆ, ಇಂಗ್ಲೀಷ್ ಮೀಡಿಯಮಲ್ಲೂ ಇದೆ. 2019ರಿಂದ ಸತತ 6-7 ವರ್ಷಗಳಿಂದ 99% ರಿಸಲ್ಟನ್ನು ಕೊಟ್ಟಿದೆ. ಸ್ನೇಹಿತರೆ, 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕ ಕನ್ನಡ ಮೀಡಿಯಮಲ್ಲೂ ಇದೆ, 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಂಗ್ಲೀಷ್ ಮೀಡಿಯಮಲ್ಲೂ ಇದೆ. ವಿಶೇಷತೆ ಏನಪ್ಪ ಅಂದರೆ, 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ರಿಸಲ್ಟ್ ಅಂದರೆ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ರತಿ ಎಕ್ಸಾಮ್ ಆದಮೇಲೆ ನೀವು ನಾನು ಪ್ರೂಫನ್ನು ಹಾಕಿರ್ತೀನಿ, ನೀವೆಲ್ಲ ನೋಡಿರ್ತೀರಿ. ಸ್ನೇಹಿತರೆ, ಜುಲೈ 5, 2026 ಈ ಒಂದು ಡೇಟಲ್ಲಿ ಜರುಗಿದ non-HK AE ಪರೀಕ್ಷೆಯಲ್ಲಿ 24 ಪ್ರಶ್ನೆಗಳು ಬಂದಿರ್ತವೆ. ನೀವೇ ಪೇಜ್ ನಂಬರ್ ಸಮೇತ ನೋಡ್ಬೋದು. ಸ್ನೇಹಿತರೆ, ಮೊದಲ ಪ್ರಶ್ನೆ, ಪಂಜಾಬಿನಲ್ಲಿ ಅಭಿವೃದ್ಧಿಪಡಿಸಲಾದ ಇಸ್ಸಾರ್ ಡೇಲ್ ಕುರಿ ತಳಿಯನ್ನು ಡ್ಯಾಶ್ ತಳಿಗಳ ಅಡ್ಡಾಯುವಿಕೆಯಿಂದ ಪಡೆಯಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ. ಬಿಕನೇರಿ ಹೆಣ್ಣು ಕುರಿ ಮತ್ತು ಮೆರಿನೋ ಟಗರು ಈ ಎರಡನ್ನು ಅಡ್ಡಾಯಿಸಿ ಇಸ್ಸಾರ್ ಡೇಲ್ ಕುರಿ ತಳಿಯನ್ನು ಡೆವಲಪ್ ಮಾಡಿದ್ದಾರೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ನೀವು ಪ್ರೂಫನ್ನು ನೋಡ್ಬೋದು. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ನೋಡಿ, 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 488 ಓಪನ್ ಮಾಡಿ. ನಿಮ್ಮ ಹತ್ರ ಪುಸ್ತಕ ಇದ್ದರೆ ಓಪನ್ ಮಾಡಿ ನೋಡಿ. 7th ಎಡಿಷನ್ 7ನೇ ಮುದ್ರಣಕ್ಕೆ ಈ ಪೇಜ್ ನಂಬರ್ಗಳು ಮ್ಯಾಚ್ ಆಗ್ತವೆ. ಪುಸ್ತಕವನ್ನು ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲೇ ಕಾಣ್ತಾ ಇದೆ. ಪಂಜಾಬಿನಲ್ಲಿ ಅಭಿವೃದ್ಧಿಪಡಿಸಲಾದ ಇಸ್ಸಾರ್ ಡೇಲ್ ಒಂದು ನೂತನ ಕುರಿ ತಳಿಯಾಗಿದ್ದು, ಇದನ್ನು ಬಿಕನೇರಿ ಹೆಣ್ಣು ಕುರಿ ಮತ್ತು ಮೆರಿನೋ ಟಗರು ತಳಿಗಳ ಅಡ್ಡಾಯುವಿಕೆಯಿಂದ ಡೆವಲಪ್ ಮಾಡಲಾಗಿದೆ. ನೋಡಿ, ನೇರವಾಗಿದೆ, ಅದೇ ಲೈನ್ಗಳು ನಿಮಗೆ ಸಿಗ್ತಾ ಇದ್ದಾವೆ. ಹಾಗಾಗಿ 4G ಸೈನ್ಸ್ ಸತತ 7 ವರ್ಷಗಳಿಂದ 99% ರಿಸಲ್ಟನ್ನು ಕೊಡ್ತಾ ಬಂದಿದೆ. ಸುಮಾರು 70ಕ್ಕೂ ಹೆಚ್ಚು 70+ ಪರೀಕ್ಷೆಗಳಿಗೆ 99% ರಿಸಲ್ಟನ್ನು ಕೊಟ್ಟಿದೆ. ಪ್ರತಕ್ಕೆ ಎಲ್ಲದೂ ಸಹ ಪಿ ಡಿ ಎಫ್ ಇದೆ. ಯಾರಿಗಾದರೂ ಪ್ರೂಫ್ ಬೇಕಾದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಬರೋಬ್ಬರಿ 70+ ಎಕ್ಸಾಮ್ಗಳಿಗೆ ರಿಸಲ್ಟ್ ಕೊಟ್ಟಿರೋದಕ್ಕೆ ಪ್ರೂಫ್ ಇದೆ, ಬೇಕಾದ್ರೆ ಕಳಿಸ್ಕೊಡ್ತೀನಿ. ಸ್ನೇಹಿತರೆ, ಮತ್ತೊಂದು ಪ್ರಶ್ನೆ ನೋಡಿ, ವಂದಿಸಿ ಬರೆಯಿರಿ ಇದೆ. IUCN 2004 ಪ್ರಕಾರ ಇತ್ತೀಚೆಗೆ ಕಣ್ಮರೆಯಾದ ಪ್ರಾಣಿಗಳ ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಅವುಗಳು ಕಡೆಯದಾಗಿ ಕಂಡುಬಂದ ದೇಶದೊಂದಿಗೆ ವಂದಿಸಿ ಬರೆಯಿರಿ ಅಂತ ಇದೆ. ನೀವೇ ನೋಡಬಹುದು. ಡೋಡೋ ಯಾವ ದೇಶ? ಮಾರಿಷಸ್. ಕೊಗ್ವಾ ಆಫ್ರಿಕಾ. ಥೈಲಿಸೀನ್ ಆಸ್ಟ್ರೇಲಿಯಾ. ಸೆಲ್ವಾರ್ ಸಮುದ್ರ ಹಸು ರಷ್ಯಾ. ಬಾಲಿ ಕ್ಯಾಸ್ಪಿಯನ್ ಜಾವಾದ ಹುಲಿಗಳು ಇಂಡೋನೇಷಿಯಾ. ಈ ಪ್ರಶ್ನೆಗೆ ರೈಟ್ ಆನ್ಸರ್ ಆಗೋದಾಗುತ್ತೆ ಎಗೆ 4. ಎಗೆ 4 ಅಂದಾಗ ಇಲ್ಲಿ ಹೋಗಿದೆ. ಆಪ್ಷನ್ 4 ನೋಡಿ. ಎಗೆ 4, ಬಿಗೆ 1, ಸಿಗೆ 2, ಡಿಗೆ 3, ಇಗೆ 5. ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಸ್ನೇಹಿತರೆ,
4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 549 ಓಪನ್ ಮಾಡಿ. 549 ಓಪನ್ ಮಾಡಿ. ನಿಮ್ಮ ಪುಸ್ತಕ ಇದ್ದರೆ 7th ಎಡಿಷನ್ 7ನೇ ಮುದ್ರಣ ಪುಸ್ತಕ ಇದ್ದರೆ ಓಪನ್ ಮಾಡಿ ನೀವೇ ನೋಡ್ಬೋದು. ಇಲ್ಲಿ ನೋಡಿ, ಇತ್ತೀಚೆಗೆ ಶಾಶ್ವತವಾಗಿ ಕಣ್ಮರೆಯಾದವಳಿಗೆ ಹಲವು ಉದಾಹರಣೆಗಳೆಂದರೆ ಡೋಡೋ, ಯಾವ ದೇಶ? ಮಾರಿಷಸ್. ಕಗ್ವಾ, ಆಫ್ರಿಕಾ. ಥೈಲಿಸೀನ್, ಆಸ್ಟ್ರೇಲಿಯಾ. ಓಕೆ, ಸ್ಟೆಲ್ಲರ್, ಸಮುದ್ರ ಹಸು, ರಷ್ಯಾ. ಎಷ್ಟು ಪೇಜ್ ನಂಬರ್ ನೋಡಿ, 5/7/2026 ನಾನ್ HKAE. ಸ್ನೇಹಿತರೆ, ಒಂದೇ ಪೇಜಲ್ಲಿ 3 ಪ್ರಶ್ನೆ ಬಂದಿದ್ದಾವೆ. ಒಂದೇ ಪೇಜಲ್ಲಿ ಬರೋಬ್ಬರಿ 3 ಪ್ರಶ್ನೆ ಕವರ್ ಆಗಿದ್ದಾವೆ. ಪೇಜ್ ನಂಬರ್ 549 ಓಪನ್ ಮಾಡಿ, ಸಿಗುತ್ತೆ. ಎಸ್ ಸ್ನೇಹಿತರೆ, ಮತ್ತೊಂದು ಪ್ರಶ್ನೆ. ವಿಘಟನೆಯು ಈ ಕೆಳಗಿನ ಪ್ರಕ್ರಿಯೆಗಳನ್ನು ಒಳಗೊಂಡಿದೆ. 1 ಕ್ಷಾಲನ ಕ್ರಿಯೆ, 2 ಖನಿಜೀಕರಣ, 3 ಯುಮಿನಿಫಿಕೇಶನ್, 4 ಛಿದ್ರೀಕರಣ, 5 ಅಪಚಯ. ಇದನ್ನು ಸರಿಯಾದ ಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ಈ ಪ್ರಶ್ನೆ ಪದೇ ಪದೇ ರಿಪೀಟ್ ಆಗಿದೆ. ಈ ಒಂದು ಪ್ರಶ್ನೆಗೆ ನೋಡಿ, ಫಸ್ಟ್ ಯಾವ್ದು ಬರ್ತಿಲ್ಲಿ? ಫಸ್ಟು ಛಿದ್ರೀಕರಣ ಬರುತ್ತೆ, ಛಿದ್ರೀಕರಣ. ಆಮೇಲೆ ಕ್ಷಾಲನ ಕ್ರಿಯೆ ಬರುತ್ತೆ, ಕ್ಷಾಲನ ಕ್ರಿಯೆ. ನೆಕ್ಸ್ಟು ಅಪಚಯ ಬರುತ್ತೆ, ಅಪಚಯ. ನೆಕ್ಸ್ಟು ಯುಮಿನಿಫಿಕೇಶನ್ ಬರುತ್ತೆ. ಲಾಸ್ಟ್ಗೆ ಖನಿಜೀಕರಣ ಬರುತ್ತೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 549. ಸ್ನೇಹಿತರೆ, 549 ಈಗ ತಾನೇ ಹೇಳ್ದೆ ನಿಮಗೆ ನಾನು. 549 ನೋಡಿ, ಇದು 549. ಈ ಹೊಂದಿಸಿ ಬರೀರಿ. ಯಾವ ಪೇಜಲ್ಲಿದೆ? 549 ಇದೆ. ನೆಕ್ಸ್ಟ್ ಪ್ರಶ್ನೆ ಸಹ 549 ನೋಡಿ, ಪೇಜ್ ನಂಬರ್ 549. ಈ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ 3 ಆಗುತ್ತೆ. ನೀವೇ ನೋಡ್ಕೋಬೋದು. ಪೇಜ್ ನಂಬರ್ 549 ಓಪನ್ ಮಾಡಿ. ನಿಮ್ಮ ಹತ್ರ ಪುಸ್ತಕ ಇದ್ದರೆ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ವಿಘಟನಾ ಪ್ರಕ್ರಿಯೆಯ ಪ್ರಮುಖ ಹಂತಗಳೆಂದರೆ ಛಿದ್ರೀಕರಣ, ಫ್ರೆಗ್ಮೆಂಟೇಷನ್, ಕ್ಷಾಲನ ಕ್ರಿಯೆ, ಲೀಚಿಂಗ್, ಅಪಚಯ, ಯುಮಿನಿಫಿಕೇಶನ್, ಓಕೆ, ಖನಿಜೀಕರಣ. ಆಯಿತಾ? ಈ ಥರ ನೀವು ಆರ್ಡರ್ ಆಗಿ ಜೋಡಿಸ್ಬೇಕು. ಎಷ್ಟು ಪೇಜ್ ನಂಬರು ನೋಡಿ, 5/7/2026 ನಾನ್ HKAE. ಎಸ್, ಮತ್ತೊಂದು ಪ್ರಶ್ನೆ. ಲಿಫ್ಟ್ನಲ್ಲಿರುವ ಒಬ್ಬ ವ್ಯಕ್ತಿಗೆ ತನ್ನ ತೂಕವು ಹೆಚ್ಚಾದಂತೆ ಯಾವಾಗ ಭಾಸವಾಗುವುದು? ಲಿಫ್ಟ್ ಯಾವಾಗ? ಲಿಫ್ಟ್ ಮೇಲಕ್ಕೆ ಚಲಿಸಿದಾಗ. ಓಕೆ, ಹೆಚ್ಚುತ್ತಿರುವ ಜವದೊಂದಿಗೆ, ಹೆಚ್ಚುತ್ತಿರುವ ವೇಗದೊಂದಿಗೆ. ಅದು ಸಹ ಇಂಪಾರ್ಟೆಂಟ್ ಆಗೋದಲ್ಲಿ. ಆಪ್ಷನ್ ನೋಡಿ, 1 ಸ್ಥಿರವಾಗಿದ್ದಾಗ ಅಲ್ಲ. ಓಕೆ, ಏಕರೂಪ ಜವದೊಂದಿಗೆ ಮೇಲಕ್ಕೆ ಚಲಿಸಿದಾಗ ಅಲ್ಲ. ಹೆಚ್ಚುತ್ತಿರುವ ಜವದೊಂದಿಗೆ ಕೆಳಕ್ಕೆ ಚಲಿಸಿದಾಗ ಅಲ್ಲ. ಆಪ್ಷನ್ 4 ಹೆಚ್ಚುತ್ತಿರುವ ಜವದೊಂದಿಗೆ ಮೇಲಕ್ಕೆ ಚಲಿಸಿದಾಗ ಲಿಫ್ಟ್ ಏನಾಗುತ್ತೆ? ನಮ್ಮ ನಾರ್ಮಲ್ ವೆಯ್ಟ್ಗಿಂತ ವೆಯ್ಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ, ಇನ್ಕ್ರೀಸಸ್. ಎಷ್ಟು ಪೇಜ್ ನಂಬರು? 51 ಓಪನ್ ಮಾಡಿ. 51 ಓಪನ್ ಮಾಡಿ. ಸ್ನೇಹಿತರೆ, ಮೊದಲ 80 ಪೇಜಲ್ಲಿ ಆಯಿತಾ, PYT ಟಾಪಿಕ್ಸ್ ಇದ್ದಾವೆ. ಓಕೆ, ಕಡ್ಡಾಯ ವಿಷಯಗಳು, ಕಡ್ಡಾಯ ವಿಜ್ಞಾನ, ಎಸೆನ್ಷಿಯಲ್ ಸೈನ್ಸ್. ಇದು ಕೇವಲ ಎಕ್ಸ್ಕ್ಲೂಸಿವ್ 4G ಸೈನ್ಸಲ್ಲಿ ಮಾತ್ರ ಇದೆ. ಕಡ್ಡಾಯ ವಿಜ್ಞಾನ, ಎಸೆನ್ಷಿಯಲ್ ಸೈನ್ಸ್, HYT. ಓಕೆ, ಈ ಟಾಪಿಕ್ಸ್ ಮೊದಲ 80 ಪೇಜಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ದಾವೆ. ಮೊದಲ 80 ಪೇಜಲ್ಲಿ ಸಾಕಷ್ಟು ಪ್ರಶ್ನೆಗಳು ಕವರ್ ಆಗಿದ್ದಾವೆ. ಆಯಿತಾ? ಅವೆಲ್ಲ HYT ಟಾಪಿಕ್ಸ್, HYT. ಓಕೆ, ಕಡ್ಡಾಯ ಎಸೆನ್ಷಿಯಲ್ ಸೈನ್ಸ್. ಇಲ್ಲ ನೋಡಿ, ತೂಕ ಮೊದಲ 80 ಪೇಜಲ್ಲಿದೆ. ಆ್ಯಕ್ಚುಲಿ ಇದು ಗ್ರಾವಿಟೇಷನ್ ಬಗ್ಗೆ, ಗುರುತ್ವ ಪಾಠದಲ್ಲಿ ಬರುತ್ತೆ. ಅಲ್ಲಿ ತೂಕವನ್ನು ಸಿಂಪಲಾಗಿ ತೂಕವನ್ನು ಎಕ್ಸ್ಪ್ಲೈನ್ ಮಾಡಿ, ಅದೇ ಎಲ್ಲಿ ತೂಕ ಅಂದಾಗ
ಅದರ ಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಮೊದಲ 80 ಪೇಜಲ್ಲಿ ಅಂದರೆ ಪೇಜ್ ನಂಬರ್ 51ರಲ್ಲಿ ಎಲಾಬ್ರೇಷನ್ ಮಾಡಿದ್ದೀನಿ. ಅಲ್ಲಿ ಗ್ರಾವಿಟಿ ಪಾಠದಲ್ಲೂ ಸಿಗುತ್ತೆ, ಜೊತೆಗೆ ಅದೇ ವಿಚಾರ ಪುನಃ 80 ಪೇಜಲ್ಲೂ ಸಹ ಸಿಗುತ್ತೆ. ಇಲ್ಲಿ ನೋಡಿ, ತೂಕ ಅಂದಾಗ ವೇಗವರ್ಧನೆಯೊಂದಿಗೆ ಮೇಲಕ್ಕೆ ವೇಗವನ್ನು ಹೆಚ್ಚಿಸಿದರೆ, ನೋಡಿ ವೇಗವರ್ಧನೆಯೊಂದಿಗೆ ಅಂದರೆ ಅಲ್ಲಿ ಜವ ಏನಾಗ್ತಾ ಇದೆ, ವೇಗ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ವೇಗವರ್ಧನೆಯೊಂದಿಗೆ ಮೇಲಕ್ಕೆ ವೇಗವನ್ನು ಹೆಚ್ಚಿಸಿದರೆ ಮನುಷ್ಯನ ಸ್ಪಷ್ಟ ತೂಕವು ಅವನ ನಿಜವಾದ ತೂಕಕ್ಕಿಂತ ಏನಾಗುತ್ತೆ, ಹೆಚ್ಚಾಗುತ್ತದೆ. ಇಲ್ಲಿ ನೋಡಿ, ವೇಗವನ್ನು ಹೆಚ್ಚಿಸಿದರೆ ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಎಷ್ಟು ಪೇಜ್ ನಂಬರು 51. ಓಕೆ ಸ್ನೇಹಿತರೆ, ಈ ಥರ ತೂಕ ಎಂಬ ವಿಚಾರ ನಿಮಗೆ ಗ್ರಾವಿಟಿ ಲೆಸನ್ ಗುರುತ್ವ ಪಾಠದಲ್ಲಿ ತೂಕ ಅಂದ್ರೇನು, ತೂಕದ ಎಸ್ಐ ಮಾನ ಸೂತ್ರ ಅಲ್ಲೂ ಸಹ ನಿಮಗೆ ಎಕ್ಸ್ಪ್ಲೇಷನ್ ಸಿಗುತ್ತೆ. ಅಲ್ಲಿ ತೂಕದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರೋದ್ರಿಂದ ಅಲ್ಲಿ ಪೇಜ್ ನಂಬರ್ ಮೆನ್ಷನ್ ಮಾಡಿದ್ದೀನಿ. ಪೇಜ್ ನಂಬರ್ 51 ನೋಡಿ ಅಂತೇಳಿ ನೀವು ಪುನಃ ಬಂದು ಓಕೆ ಮೊದಲ 51ನೇ ಪೇಜಿಗೆ ಬಂದರೆ ಅದೇ ತೂಕವನ್ನು ತುಂಬ ಡೀಪಾಗಿ ಕೊಟ್ಟಿದ್ದೀನಿ. ಯಾಕೆಂದರೆ ತೂಕದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ. ಅಂದರೆ ಯಾವ ಟಾಪಿಕ್ಸು ತುಂಬ ಇಂಪಾರ್ಟೆಂಟ್ ಇದ್ದಾವೋ, ಯಾವ ಟಾಪಿಕ್ಸ್ ಮೇಲೆ ಪ್ರಶ್ನೆಗಳು ಪದೇ ಪದೇ ಬಂದಿದ್ದಾವೋ ಅಂಥ ಟಾಪಿಕ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದೇ ಟಾಪಿಕನ್ನು ತುಂಬ ಡೀಪಾಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ತೂಕ ಅಂದಾಗ ಒಂದು ವಸ್ತುವನ್ನು ಭೂಮಿಯಿಂದ ಚಂದ್ರನಿಗೆ ತೆಗೆದುಕೊಂಡು ಹೋದ್ರೆ ಏನಾಗುತ್ತೆ, ಒಂದು ವಸ್ತುವನ್ನು ಒಂದು ಕಾಯವನ್ನು ಚಂದ್ರನಿಂದ ಭೂಮಿ ತೊಗೊಂಡು ಬಂದಕ್ಕೆ ತೂಕ ಏನಾಗುತ್ತೆ. ಓಕೆ, ಲಿಫ್ಟಲ್ಲಿ ಮೇಲೆ ಹೋಗುವಾಗ ತೂಕ ಏನಾಗುತ್ತೆ, ಲಿಫ್ಟಲ್ಲಿ ಕೆಳ ಬರುವಾಗ ತೂಕ ಏನಾಗುತ್ತೆ. ಒಟ್ಟು ತೂಕದ ಮೇಲೆ ಓಕೆ ಈಗಾಗಲೇ ಬಂದಿರುವ ಪ್ರಶ್ನೆಗಳು, ತೂಕದ ಮೇಲೆ ಇರುವ ಹೊಸ ಹೊಸ ಪ್ರಶ್ನೆಗಳು. 4G ಸೈನ್ಸ್ ಅಂದರೆ NCERT ಆಧಾರಿತ ಹಾಗೂ ವೆಬ್ಸೈಟ್ಸ್ ಆಧಾರಿತ. ವಿವಿಧ ವೆಬ್ಸೈಟ್ಗಳನ್ನು ರೆಫರ್ ಮಾಡಿ ಪ್ರತಿ ಘಟಕನೂ ಸಹ ಅಪ್ಡೇಟ್ ಮಾಡಿದ್ದೀನಿ. ಪ್ರತಿ ಯೂನಿಟ್ಗೂ ಸಹ ವೆಬ್ಸೈಟ್ ಆಧಾರಿತ ಪ್ರಶ್ನೆಗಳನ್ನು ಆ್ಯಡ್ ಮಾಡಿದ್ದೀನಿ. ಅಲ್ಲಿ ನಿಮಗೆ NCERT ಯಾಕೆ NCERT ಬೇಸ್ಡ್, NCERT ಆಧಾರಿತ ಜೊತೆಗೆ ವೆಬ್ಸೈಟ್ ಆಧಾರಿತ ಪ್ರತಿ ಘಟಕದಲ್ಲಿ ಸಿಲೆಬಸ್ಸು ಇದೆ, ಜೊತೆಗೆ ವೆಬ್ಸೈಟ್ ಆಧಾರಿತ ಪ್ರಶ್ನೆಗಳು ಸಹ ಇದ್ದಾವೆ. ಪ್ರತಿ ಟಾಪಿಕ್ಗೂ ಇದೆ, ಪ್ರತಿ ಘಟಕಕ್ಕೂ ಇದೆ. ಪ್ರತಿ ಘಟಕ ಅದಕ್ಕೆ ಪ್ರತಿ ಟಾಪಿಕ್ ಆದಮೇಲೆ ನೋಟ್ ಅಂತ ಕೊಟ್ಟಿದ್ದೀನಿ. ನೋಟ್ ತೂಕ ಫಾರ್ ಎಕ್ಸಾಂಪಲ್ ಇವಾಗ ಓಕೆ ಜಿ ಬೆಲೆ, ಜಿಯ ಬೆಲೆ ಸ್ಮಾಲ್ ಜಿಯ ಬೆಲೆ ಅಂದಾಗ ಜಿ ಮೀನ್ಸ್ ಗುರುತ್ವಾವೇಗೋತ್ಕರ್ಷ ಅಂತ ಅಲ್ಲಿ ಸಿಲೆಬಸ್ಸು ಇದೆ. ಅದೇ ಜಿ ಬೆಲೆ ಮೇಲೆ ಓಕೆ ವೆಬ್ಸೈಟ್ ಆಧಾರಿತ ಪ್ರಶ್ನೆಗಳು ಸಹ ಇದ್ದಾವೆ, ಸಿಗ್ತವೆ. ಎಸ್, ಮತ್ತೊಂದು ಪ್ರಶ್ನೆ ನೋಡಿ, ಅಪ್ಲೈಡ್ ಕೆಮಿಸ್ಟ್ರಿಯನ್ನು ತುಂಬ ಡೀಪಾಗಿ ಕೊಟ್ಟಿದ್ದೀನಿ. ಎಕ್ಸ್ಕ್ಲೂಸಿವ್ 4G ಸೈನ್ಸ್ ಅಪ್ಲೈಡ್ ಕೆಮಿಸ್ಟ್ರಿ ತುಂಬ ಡೀಪಾಗಿದೆ. ಸಾಕಷ್ಟು ವಿಚಾರಗಳನ್ನು ಅಪ್ಲೈಡ್ ಕೆಮಿಸ್ಟ್ರಿ ಕವರ್ ಮಾಡಿದ್ದೀನಿ. ನಿತ್ಯ ಜೀವನದಲ್ಲಿ ನಾವು ಯಾವ್ಯಾವ ಕೆಮಿಕಲ್ಸನ್ನು ಬಳಸ್ತೀವಿ ಅನ್ನೋ ವಿಚಾರವನ್ನು ತುಂಬ ಡೀಪಾಗೆ ಕೊಟ್ಟಿದ್ದೀನಿ. ಸಾಕಷ್ಟು ವಿಚಾರಗಳಿದ್ದಾವೆ, ಅಲ್ಲಿ ಕ್ವಶನ್ಸ್ ಕವರ್ ಆಗ್ತಲೇ ಇದ್ದಾವೆ. ನೋಡಿ, ಇಲ್ಲಿ ಕವರ್ ಆಗಿದೆ ನೋಡಿ. ಆಳ ಸಮುದ್ರ ಓಕೆ ಆಳ ಸಮುದ್ರ ಮುಳುಗಾರರು ಬಳಸುವ ಟ್ಯಾಂಕುಗಳಲ್ಲಿರುವ ಗಾಳಿಯಲ್ಲಿ ಇವುಗಳನ್ನು ಸಾರಯುಕ್ತಗೊಳಿಸಲಾಗುತ್ತದೆ. ಅಂದರೆ ಸಮುದ್ರದ ಒಳಗಡೆ ಸಂಶೋಧನೆ ಮಾಡೋಕ್ಕೆ ಹೋಗ್ತಕ್ಕಂಥವ್ರು ಸಿಲಿಂಡ್ರನ್ನ ತೊಗೊಂಡೋಗ್ತಾರೆ. ಆ ಒಂದು ಸಿಲಿಂಡ್ರ್ ಒಳಗಡೆ ಯಾವ್ಯಾವ ಗ್ಯಾಸನ್ನು ತುಂಬಿರ್ತಾರೆ ಅಂದಾಗ ಅಲ್ಲಿ ಹೀಲಿಯಮನ್ನು ತುಂಬಿರ್ತಾರೆ, ನೈಟ್ರೋಜನ್ ಇರುತ್ತೆ ಮತ್ತು ಆಕ್ಸಿಜನ್ ಇರುತ್ತೆ. ಇಲ್ಲಿ ನೋಡಿ 3 ಕೊಟ್ಟಿದ್ದಾರೆ. ಇಲ್ಲಿ 3 ಕವರ್ ಆಗಬೇಕು. 3 ಸಹ ನಿಮಗೆ ಬುಕ್ಕಲ್ಲಿ ಕವರ್ ಆಗುತ್ತೆ ಒಂದೇ ಪಾಯಿಂಟಲ್ಲಿ. ಎಷ್ಟು ಪೇಜ್ ನಂಬರು 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್
262 ಓಪನ್ ಮಾಡಿ. 262 ಓಪನ್ ಮಾಡಿ. ನೋಡಿ 262 ಬನ್ನಿ. ನೈಟ್ರೋಜನ್ ಸಾರಜನಕ ನೋಡಿ, ನೈಟ್ರೋಜನ್ ಮೇಲೇ ಫುಲ್ಲು ಎಕ್ಸ್ಪ್ಲನೇಷನ್ ಸಿಗುತ್ತೆ. ಹಾಗೆ ಈಸಿಯಾಗಿ ನೋಡಿ, ಸೆಂಟ್ರಲಿ ನೈಟ್ರೋಜನ್ ಅಂತ ಇದೆ. ಆ ನೈಟ್ರೋಜನ್ ಮೇಲೆ ಈಗಾಗಲೇ ಆಲ್ರೆಡಿ ಏನು ಎಕ್ಸಾಮ್ಗಳಾಗಿದ್ದಾವೋ ಆ ಎಕ್ಸಾಮ್ಗಳಲ್ಲಿ ಯಾವ್ಯಾವ ಥರ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಜೊತೆಗೆ ಇದೇ ನೈಟ್ರೋಜನ್ ಮೇಲೆ ಮುಂದೆ ಕೇಳಬಹುದಾದ ಹೊಸ ಹೊಸ ಪ್ರಶ್ನೆಗಳು ಸಹ, ವೆಬ್ಸೈಟ್ ಆಧಾರಿತ ಪ್ರಶ್ನೆಗಳು ಸಹ ಏನಾಗ್ತವೆ ನಿಮಗೆ ಓಕೆ ಸಿಗ್ತವೆ. ಎರಡು ಇದೆ ನೋಡಿ, ಇಲ್ಲಿ ಗಮನಿಸಿ. ಇಲ್ಲಿ ನೈಟ್ರೋಜನ್ ಸಾರಜನಕ ಆಳ ಸಾಗರದಲ್ಲಿ ನೋಡಿ, ಆಳ ಸಮುದ್ರ, ಆಳ ಸಾಗರದಲ್ಲಿ ಉಸಿರಾಟಕ್ಕೆ ಆಮ್ಲಜನಕದೊಂದಿಗೆ ನೋಡಿ, ಆಮ್ಲಜನಕ ಬಂತಿಲ್ಲಿ. ಬಳಸುವ ಅನಿಲ ಯಾವುದು? ಹೀಲಿಯಂ. ನೋಡಿ ಇಲ್ಲಿ ಯಾವುದಿದೆ? ನೈಟ್ರೋಜನ್. 3 ಬಂತು. ನೈಟ್ರೋಜನ್, ಆಕ್ಸಿಜನ್, ಹೀಲಿಯಂ. ಓಕೆನಾ? ಎಸ್, ಮತ್ತೊಂದು ಪ್ರಶ್ನೆ. ಭೂಸ್ಥಿರ ಉಪಗ್ರಹಕ್ಕೆ ಸಂಬಂಧಿಸಿದ ಈ ಕೆಳಗೆ ಹೇಳಿಕೆಗಳನ್ನು ಗಮನಿಸಿ. ಎ, ಭೂಮಿಯ ಮೇಲಿನ ಒಂದು ಬಿಂದುವಿನಿಂದ ಗಮನಿಸಿದಾಗ ಸ್ಥಿರವಾಗಿರುವಂತೆ ಭಾಸವಾಗುತ್ತದೆ. ಹೌದು. ಭೂಸ್ಥಿರ ಉಪಗ್ರಹಗಳಂದಾಗ ಉಪಗ್ರಹಗಳ ಪರಿಭ್ರಮಣಾವಧಿಯು ಭೂಮಿಯ ಭ್ರಮಣ ಅವಧಿಗೆ ಸಮ. ಉಪಗ್ರಹಗಳ ಪರಿಭ್ರಮಣಾವಧಿ 24 ಗಂಟೆ, ಭೂಮಿಯ ಭ್ರಮಣಾವಧಿ 24 ಗಂಟೆ. ಹಾಗಾಗಿ ಭೂಮಿ ಮೇಲೆ ನಿಂತು ನೋಡುವ ವ್ಯಕ್ತಿಗೆ ಸ್ಥಿರವಾಗಿರುವಂತೆ ಕಾಣ್ತವೆ. ಹಾಗಾಗಿ ಅವಾಗ ನಾವು ಭೂಸ್ಥಿರ ಉಪಗ್ರಹ ಅಂತ ಕರಿತೀವಿ. ಹಾಗಾಗಿ ಸ್ಟೇಟ್ಮೆಂಟ್ ಒಂದೇನಾಗಿದೆ? ಇದು ಸರಿ ಇದೆ. ಭೂಮಿಯ ಸುತ್ತಲೂ 12 ಗಂಟೆಗಳಷ್ಟು ಆವರ್ತ ಕಾಲವನ್ನು ಹೊಂದಿರುತ್ತವೆ. ತಪ್ಪು. 24 ಗಂಟೆ. ಈಗ ತಾನೇ ಹೇಳಿದೆ. ಇದು ಭೂಮಿಯ ಮೇಲ್ಮೈಯಿಂದ ಸುಮಾರು 35,800 ರೌಂಡ್ ಅಪ್ ಮಾಡಿದ್ರೆ 36,000 ಅಂತಲೂ ಬಂದಿದೆ, 35,800 ಅಂತಲೂ ಬಂದಿದೆ. ಎರಡು ಗೊತ್ತಿರಬೇಕು. 35,800 ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿ ಪರಿಕ್ರಮಣ ಮಾಡುತ್ತಿರುತ್ತದೆ. ಓಕೆ, ಇದು ಸಹ ಏನೋ ಸ್ಟೇಟ್ಮೆಂಟು ಸರಿ ಇದೆ. ಇದು ಸಹ ಸರಿ ಇದೆ. ನೋಡಿ, ತಪ್ಪಾಗಿದೆ. ಬಿ ತಪ್ಪಾಗಿದೆ, ಸಿ ಸರಿ ಇದೆ. ಇದನ್ನು ದೂರಗ್ರಾಹಿಗಳಲ್ಲಿ ಮತ್ತು ಹವಾಮಾನ ಶಾಸ್ತ್ರದಲ್ಲಿ ಬಳಸಲಾಗುತ್ತದೆ. ತಪ್ಪು. ಕೇವಲ ಎ ಮತ್ತು ಸಿ ಮಾತ್ರ ಸರಿ. ಹಾಗಾಗಿ ಆಪ್ಷನ್ 2 ನೋಡಿ, ಎ ಮತ್ತು ಸಿ ಮಾತ್ರ. ಎಷ್ಟು? 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 586 ಓಪನ್ ಮಾಡಿ, 9 ಓಪನ್ ಮಾಡಿ. ಓಕೆ, 9ನೇ ಪೇಜ್. 9 ಮತ್ತು 586 ಎರಡು ಕಡೆ ಇದೆ. ಸ್ನೇಹಿತರೆ, ಇಲ್ಲಿ ಮೊದಲ 80 ಪೇಜ್ ಇದೆಯಲ್ಲ, ಕಡ್ಡಾಯ ವಿಜ್ಞಾನ, ಎಸೆನ್ಷಿಯಲ್ ಸೈನ್ಸ್, ಬೇಸಿಕ್ ಸೈನ್ಸ್, HYT, ಆಯಿತಾ? ವೆರಿ ಇಂಪಾರ್ಟೆಂಟ್ ಟಾಪಿಕ್ಗಳು. ಓಕೆ, ಒಂದೇ ಟಾಪಿಕನ್ನು ತುಂಬ ಎಲಾಬ್ರೇಷನ್, ಯಾವ ಟಾಪಿಕ್ಗಳ ಮೇಲೆ ಕ್ವಶನ್ಸ್ ಅತಿ ಹೆಚ್ಚು ಬಂದಿದ್ದಾವೋ ಆ ಟಾಪಿಕ್ಗಳನ್ನು ಮೊದಲ 80 ಪೇಜಲ್ಲಿ ತುಂಬ ಎಲಾಬ್ರೇಷನ್ ಮಾಡಿದ್ದೀನಿ. ಒಂದೇ ಟಾಪಿಕನ್ನು ತುಂಬ ಡೀಪಾಗೆ ಕೊಟ್ಟಿದ್ದೀನಿ. ಇದು ಕೇವಲ ಎಕ್ಸ್ಕ್ಲೂಸಿವ್ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾತ್ರ ಇರ್ತಕ್ಕಂಥದ್ದು. ನೋಡಿ, ಭೂಸ್ಥಿರ ಉಪಗ್ರಹಗಳಂದಾಗ ಇವುಗಳನ್ನು 36,000 ಕಿಲೋಮೀಟರ್ ದೂರದಲ್ಲಿ ಓಕೆ ಫಿಕ್ಸ್ ಮಾಡಿದ್ದಾರೆ. ನೋಡಿ, 36,000 ಅಥವಾ 35,800 ರೌಂಡ್ ಅಪ್ ಮಾಡೋದು ನೋಡಿ. 35,800 ರೌಂಡ್ ಅಪ್ ಮಾಡೋದು ಆಗುತ್ತೆ 36,000. ಎಸ್, ಪರಿಭ್ರಮಣಾವಧಿ ಎಷ್ಟು? 24 ಗಂಟೆ. 12 ಗಂಟೆ ಅಲ್ಲ, 24 ಗಂಟೆ. ನೋಡಿ ನಿಮಗೆ ಭೂಮಿಗೆ ಸ್ಥಿರವಾಗಿರುವಂತೆ ಕಾಣಿಸ್ತವೆ. ಉಪಗ್ರಹಗಳ ಪರಿಭ್ರಮಣಾವಧಿಯು ಭೂಮಿಯ ಭ್ರಮಣಾವಧಿಗೆ ಸಮ. ನೋಡಿ, ಭೂಸ್ಥಿರ ಉಪಗ್ರಹಗಳು. ಎಸ್, ಮತ್ತೊಂದು ಪ್ರಶ್ನೆ. ರೇಷ್ಮೆ ಹುಳುಗಳ ಸಿಲ್ಕ್ ಮೌತ್ ಜೀವನ ಚಕ್ರದ ಸರಿಯಾದ ಅನುಕ್ರಮವನ್ನು ಗುರುತಿಸಿ. ಇಲ್ಲಿ ಈ ಒಂದು ಪ್ರಶ್ನೆಗೆ
ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಫಸ್ಟ್ ಯಾವುದು? ಮೊಟ್ಟೆ, ಆಮೇಲೆ ಲಾರ್ವಾ, ಆಮೇಲೆ ಪ್ಯೂಪಾ ಅಥವಾ ಕಕೂನ್. ಪ್ಯೂಪಾ ಅಂತಲೂ ಬರ್ಬೋದು, ಕಕೂನ್ ಅಂತಲೂ ಬರ್ಬೋದು. ನೋಡಿ ಇಲ್ಲಿ ಕಕೂನ್ ಅಂತಲೂ ಬರ್ಬೋದು, ಪ್ಯೂಪಾ ಅಂತಲೂ ಬರ್ಬೋದು. ಲಾಸ್ಟ್ಗೆ ಪತಂಗ, ಚಿಟ್ಟೆ ಅಥವಾ ಪ್ರೌಢಕೀಟ ಅಂತಲೂ ಹೇಳ್ತೀವಿ. ಎಷ್ಟು? 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 65. ನೋಡಿ ಎಲ್ಲ ಅಲ್ಲಿ 9 ಒಂದೇ. ಓಕೆ ನೋಡಿ, ಮೊದಲು 80 ಪೇಜ್ ಒಳಗಡೆ ಸಾಕಷ್ಟು ಪ್ರಶ್ನೆಗಳು ಕವರ್ ಆಗಿದ್ದಾವೆ. ನೋಡಿ ಪೇಜ್ ನಂಬರ್ 65 ನೋಡಿ, ಮೊದಲ 80 ಪೇಜಲ್ಲಿ ಯಾವ ಟಾಪಿಕ್ಸ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದವೋ ಅಂಥ ಟಾಪಿಕ್ಗಳು. ಫಾರ್ ಎಕ್ಸಾಂಪಲ್ ತೂಕ ಅಂದೆ, ರೇಷ್ಮೆ ಅಂತ ಅಂದೆ. ನೋಡಿ ರೇಷ್ಮೆ, ತೂಕಕ್ಕೆ ಈ ಥರ ಉಪಕರಣಗಳು, ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್, ವೈಜ್ಞಾನಿಕ ಉಪಕರಣಗಳು, ಡಿವೈಸಸ್ ಆ್ಯಂಡ್ ಪ್ರಿನ್ಸಿಪಲ್ಸ್, ಪ್ರಮುಖ ಸಾಧನಗಳು ಮತ್ತು ತತ್ವಗಳು. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅದು. ಇಂಪಾರ್ಟೆಂಟ್ ಡಿವೈಸಸ್ ಆ್ಯಂಡ್ ಪ್ರಿನ್ಸಿಪಲ್ಸ್, ಯಾವ ಡಿವೈಸಸ್ಸು ಯಾವ ತತ್ವದ ಮೇಲೆ ಕೆಲಸ ಮಾಡ್ತವೆ. ಏರೋಪ್ಲೇನ್ ಯಾವ ತತ್ವ, ಫ್ರಿಡ್ಜ್ ಯಾವ ತತ್ವ, ಓಕೆ ಟ್ರಾನ್ಸ್ಫಾರ್ಮರ್ ಯಾವ ತತ್ವ, ವಿದ್ಯುತ್ ಮೋಟಾರ್ ಯಾವ ತತ್ವ, ಡೈನಮೋ ಯಾವ ತತ್ವ, ಹಾಗೆ ಹಡಗನ್ನು ವಿನ್ಯಾಸ ಮಾಡುವಾಗ ಬಳಸುವ ತತ್ವ ಯಾವುದು, ದೋಣಿಯನ್ನು ವಿನ್ಯಾಸ ಮಾಡುವಾಗ ಬಳಸುವ ತತ್ವ ಯಾವುದು, ಹಾಗೆ ಎಲೆಕ್ಟ್ರೋಪ್ಲೇಟಿಂಗ್ ವಿದ್ಯುತ್ ಲೇಪನ ಕ್ರಿಯೆಯಲ್ಲಿ ಬಳಸುವ ತತ್ವ ಯಾವುದು, ವಿದ್ಯುತ್ ಬಲ್ಬ ತಂತಿ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ, ವಿದ್ಯುತ್ ಫ್ಯೂಸ್ನ ತಂತಿ, ಪವರ್ ಪ್ಲ್ಯಾಂಟ್ಗಳು, ಈ ಥರ ಓಕೆ ಪ್ರಮುಖ ಸಾಧನಗಳು ಮತ್ತು ತತ್ವಗಳು. ಒಂದೇ ಅಥವಾ 1.5 ಪೇಜಲ್ಲಿ ಬರೋಬ್ಬರಿ ಒಂದು 45 ಪ್ಲಸ್ 45ಕ್ಕೂ ಹೆಚ್ಚು ಸಾಧನಗಳು ಮತ್ತು ಅವುಗಳು ಕೆಲಸ ಮಾಡುವ ತತ್ವಗಳನ್ನು ಓಕೆ 1.5 ಪೇಜಲ್ಲಿ ಒಂದೇ ಕಡೆ ಕವರ್ ಮಾಡಿದ್ದೀನಿ. ನೀವು ಫಾಸ್ಟಾಗಿ ಓದ್ಬೋದು. 1.5 ಪೇಜಲ್ಲಿ ನಿಮಗೇನಾಗುತ್ತೆ, ಫಿಸಿಕ್ಸಲ್ಲಿ, ಕೆಮಿಸ್ಟ್ರಿಯಲ್ಲಿ, ಬಯಾಲಜಿಯಲ್ಲಿ ಮತ್ತು ಜೊತೆಗೆ ನಿತ್ಯ ಜೀವನದಲ್ಲಿ ನಾವು ಏನೇನು ಡಿವೈಸ್ಗಳನ್ನ ಯೂಸ್ ಮಾಡ್ತೀವೋ, ರೆಫ್ರಿಜರೇಟರ್ ಈ ಥರ, ಹಾಗೆ ಒಟ್ಟಾರೆ ಏನು ಯಾವ ಡಿವೈಸಸ್ಸು ಯಾವ ತತ್ವದ ಮೇಲೆ ಕೆಲಸ ಮಾಡ್ತವೆ ಎಂಬ ಟಾಪಿಕ್ಕು ತುಂಬ ಇಂಪಾರ್ಟೆಂಟು. ಆ ಟಾಪಿಕ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ. ಅಷ್ಟು ಬರೋಬ್ಬರಿ 45ಕ್ಕೂ ಹೆಚ್ಚು ಡಿವೈಸ್ಗಳು ಮತ್ತು ಅವುಗಳ ತತ್ವಗಳು ಅಷ್ಟನ್ನು ಒಂದೇ ಕಡೆ ಕವರ್ ಮಾಡಿದ್ದೀನಿ. ಎಕ್ಸ್ಕ್ಲೂಸಿವ್ 4G ಸೈನ್ಸಲ್ಲಿ ಮಾತ್ರ ಇದೆ. ನೋಡಿ ಎಷ್ಟು ಪೇಜ್ ನಂಬರು 65 ಒಂದೇ. 65 ಓಪನ್ ಮಾಡಿ. ರೇಷ್ಮೆ ಅಂದಾಗ ಅದ್ರ ಮೇಲೆ ಸಾಕಷ್ಟು ಇನ್ಫಾರ್ಮೇಷನ್ ಇದೆ. ಇದು ಒಂದು ಸ್ವಾಭಾವಿಕ ನಾರು. ಓಕೆ ರೇಯಾನ್ಗೆ ಕೃತಕ ರೇಷ್ಮೆ ಅಂತ ಕರಿತೀವಿ. ಇಲ್ಲಿ ಕರ್ನಾಟಕ ರೇಷ್ಮೆ ನಗರ ರಾಮನಗರ. ಕರ್ನಾಟಕಕ್ಕೆ ರೇಷ್ಮೆಯನ್ನು ಪರಿಚಯಿಸಿದವರು ಟಿಪ್ಪು ಸುಲ್ತಾನ್. ಇಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಯಾವುದು? ರೇಷ್ಮೆ ಹುಳುವಿನ ಜೀವನ ಚಕ್ರ. ಮೊಟ್ಟೆ, ಲಾರ್ವಾ ಅಥವಾ ಕಂಬಳಿ ಹುಳು ಅಂತಲೂ ಬರ್ಬೋದು, ಪ್ಯೂಪಾ ಅಥವಾ ಕಕೂನ್, ಪ್ರೌಢಕೀಟ ಅದು ಚಿಟ್ಟೆ, ಅದು ಪತಂಗ. ಆಯಿತಾ? ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಧೂಮಪಾನ, ಸಿಗರೇಟ್ ಹೊಗೆ. ಧೂಮಪಾನದ ಬಗೆಗಿನ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಹಾಗೂ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಇದೆ. ಹೇಳಿಕೆ 1, ಧೂಮಪಾನದಿಂದ ರಕ್ತದಲ್ಲಿ ನೈಟ್ರಿಕ್ ಆಕ್ಸೈಡ್ ಪ್ರಮಾಣ ಹೆಚ್ಚುತ್ತದೆ ಮತ್ತು ಹಿಮೋಗ್ಲೋಬಿನ್ ಜೊತೆಗೆ ಬಂಧಿತವಾದ ಆಮ್ಲಜನಕದ ಸಾಂದ್ರತೆ ಕಡಿತಗೊಳ್ಳುತ್ತದೆ. ತಪ್ಪು. ಧೂಮಪಾನ ಅಂದಾಗ, ಸಿಗರೇಟ್ ಹೊಗೆ ಅಂದಾಗ ನೈಟ್ರಿಕ್ ಆಕ್ಸೈಡ್ ಅಲ್ಲ, ಕಾರ್ಬನ್ ಮಾನಾಕ್ಸೈಡ್. ಸಿಗರೇಟ್ ಹೊಗೆಯಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಮತ್ತು ನಿಕೋಟಿನ್ ಇರುತ್ತೆ, ನಿಕೋಟಿನ್. ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಇದೆ. ಇನ್ನು ಸ್ಟೇಟ್ಮೆಂಟ್ 2, ಧೂಮಪಾನವು ವಿವಿಧ ರೀತಿಯ ಕ್ಯಾನ್ಸರ್ಗಳನ್ನು ಉಂಟು ಮಾಡುವ ಮುಕ್ತ ರಾಡಿಕಲ್ಗಳ ಉತ್ಪಾದನೆಗೆ ಕಾರಣವಾಗಿದೆ. ಹೌದು. ಸಿಗರೇಟ್ ಸೇದೋದ್ರಿಂದ ಆ ಸಿಗರೇಟ್ ಒಳಗಿರ್ತಕ್ಕಂತಹ ಕೆಮಿಕಲ್ಸಿಂದ, ಕಾರ್ಬನ್ ಮಾನಾಕ್ಸೈಡಿಂದ, ನಿಕೋಟಿನಿಂದ ಏನಾಗುತ್ತೆ, ವಿವಿಧ ರೀತಿಯ ಕ್ಯಾನ್ಸರ್ ಬರ್ತದೆ. ಎಂಪಿಸೀಮಾ ಎಂಬ ರೋಗ ಬರುತ್ತೆ.
ಸಿಗರೇಟ್ ಹೊಗೆಯಿಂದ ಎಂಫಿಸೀಮಾ ಎಂಬ ರೋಗ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟು. ಹಾಗಾಗಿ ಇಲ್ಲಿ ಓಕೆ, ಹೇಳಿಕೆ 1 ತಪ್ಪಾಗಿದೆ, ಹೇಳಿಕೆ 2 ಸರಿಯಾಗಿದೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 25ರಲ್ಲೂ ಇದೆ, ಪೇಜ್ ನಂಬರ್ 455ರಲ್ಲೂ ಇದೆ. ಪೇಜ್ ನಂಬರ್ 25ರಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಬಗ್ಗೆನೇ ಬರೋಬ್ಬರಿ ಒಂದು 50 ಪಾಯಿಂಟ್ಗಳನ್ನು ಕೊಟ್ಟಿದ್ದೀನಿ. ನೀವು ಚೆಕ್ ಮಾಡ್ಕೊಳ್ಳಿ. ಕೇವಲ ಕಾರ್ಬನ್ ಮಾನಾಕ್ಸೈಡ್ ಮೇಲೇ ಸಿಲೆಬಸ್ಸಲ್ಲಿರ್ತಕ್ಕಂತಹ ವಿಚಾರಗಳು ಹಾಗೂ ವಿವಿಧ ವೆಬ್ಸೈಟಲ್ಲಿರ್ತಕ್ಕಂತಹ ವಿಚಾರಗಳನ್ನು ಎರಡು ಮಿಕ್ಸ್ ಮಾಡಿ ಬರೋಬ್ಬರಿ ಕಾರ್ಬನ್ ಮಾನಾಕ್ಸೈಡ್ ಮೇಲೇ ನಿಮಗೆ 50ಕ್ಕೂ ಹೆಚ್ಚು ಓಕೆ ಪಾಯಿಂಟ್ಗಳು ಸಿಗ್ತವೆ, ಓದ್ಕೊಂಡು ಹೋಗ್ಬೋದು. ಎಷ್ಟು 25 ಮತ್ತು 455 ಓಪನ್ ಮಾಡಿ ನೋಡಿ. ಇಲ್ಲಿ ನೋಡಿ, ಸಿಗರೇಟ್ ಹೊಗೆ ಎಂಫಿಸೀಮಾ ಎಂಬ ರೋಗ ಬರುತ್ತೆ. ಹಾಗಿದ್ರೆ ಅನೇಕ ಕ್ಯಾನ್ಸರ್ಗಳಿಗಿದು ಕಾರಣ ಆಗುತ್ತೆ. ಸಿಗರೇಟ್ ಸೇವನೆಯಿಂದ ಶ್ವಾಸಕೋಶಗಳಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಹೆಚ್ಚಾಗುತ್ತೆ ವಿನಃ ನೈಟ್ರಿಕ್ ಆಕ್ಸೈಡ್ ಹೆಚ್ಚಾಗಲ್ಲ. ಹಾಗಾಗಿ ಅಲ್ಲಿ ನೈಟ್ರಿಕ್ ಆಕ್ಸೈಡ್ ಅಲ್ಲ, ಕಾರ್ಬನ್ ಮಾನಾಕ್ಸೈಡ್ ಬರಬೇಕಾಗಿತ್ತು. ಹಾಗಾಗಿ ಸ್ಟೇಟ್ಮೆಂಟ್ 1 ತಪ್ಪಾಗಿದೆ. ಇದರ ಸಿಗರೇಟ್ ಸೇವನೆಯಿಂದ ಏನಾಗುತ್ತೆ, ನಮ್ಮ ಲಂಗ್ಸಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಜಾಸ್ತಿ ಆಗುತ್ತೆ, ಆಕ್ಸಿಜನ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಇದೊಮ್ಮೆ KS ಸಹ ಕೇಳಿದರು, KS ಪ್ರಿಲಿಮ್ಸ್ ಸಹ ಈ ಪ್ರಶ್ನೆ ಕವರ್ ಆಗಿತ್ತು. ಎಸ್, ಓಕೆ. ಮತ್ತೊಂದು ಪ್ರಶ್ನೆ ನೋಡಿ, BOD ಈ ಕೆಳಗಿನ ಹೇಳಿಕೆಗಳನ್ನು ಜೀವರಾಸಾಯನಿಕ ಆಮ್ಲಜನಕ ಬೇಡಿಕೆ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ BODಗೆ ಅನ್ವಯಿಸಿ ಪರಿಗಣಿಸಿ ಮತ್ತು ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ, ಜೈವಿಕ ರಾಸಾಯನಿಕ ಆಮ್ಲಜನಕದ ಬೇಡಿಕೆಯಲ್ಲಿನ ಹೆಚ್ಚಳವು ಅಧಿಕ ಮಾಲಿನ್ಯಕಾರಗಳನ್ನು ಪ್ರತಿನಿಧಿಸುತ್ತದೆ. ಹೌದು, ಆಯಿತಾ. BOD ಏನು ಮಾಡುತ್ತೆ, ನೀರು ಯಾವ ಲೆವೆಲ್ಗೆ ಮಾಲಿನ್ಯಗೊಂಡಿದೆ ಅನ್ನೋದನ್ನು ಅಳೆಯುತ್ತೆ. ನೀರಲ್ಲಿ ಆಕ್ಸಿಜನ್ ಚೆನ್ನಾಗಿದೆ ಅಂದರೆ ಇನ್ನೂ ಆ ನೀರು ಮಾಲಿನ್ಯಗೊಂಡಿಲ್ಲ ಅಂತ. ಆಕ್ಸಿಜನ್ ಪ್ರಮಾಣ ತುಂಬ ಕಡಿಮೆಯಾಗಿದೆ ಅಂದರೆ ಅದು ಹೆಚ್ಚು ಮಾಲಿನ್ಯಗೊಂಡಿದೆ ಅಂತ ಅರ್ಥ. ಅಲ್ಲಿ ಆಕ್ಸಿಜನ್ಗೆ ಡಿಮ್ಯಾಂಡ್ ಬಂದಿದೆ, ಆಕ್ಸಿಜನ್ ಕಡಿಮೆಯಾಗಿದೆ, ಅಲ್ಲಿ ವಾಸ ಮಾಡುವ ಜೀವಿಗಳಿಗೆ ಆಕ್ಸಿಜನ್ ಡಿಮ್ಯಾಂಡ್ ಆಗಿದೆ ಅಂತ ಅರ್ಥ BOD. ಹಾಗಾಗಿ ಎ ಸರಿ ಇದೆ. ಬಿ, ಇದು ಜಲಮಾಲಿನ್ಯದ ಪ್ರಮಾಣವನ್ನು ಪ್ರತಿನಿಧಿಸುತ್ತದೆ. ಹೌದು, ನೀರು ಯಾವ ಮಟ್ಟದಲ್ಲಿ ಮಾಲಿನ್ಯಗೊಂಡಿದೆ ಅನ್ನೋದನ್ನು ಸೂಚಿಸುತ್ತೆ. ಸರಿ, ಹಾಗಾಗಿ ಬಿನೂ ಸೈನ್ ಆಗಿದೆ, ಸರಿ ಇದೆ. ಇನ್ನು ಸಿ, ಅತಿಯಾದ ಶೈವಲಗಳ ಸಮೃದ್ಧತೆ ಇದ್ದಾಗ ಜೀವರಾಸಾಯನಿಕ ಆಮ್ಲಜನಕ ಬೇಡಿಕೆ ಮೌಲ್ಯವು ಅತ್ಯಂತ ಕಡಿಮೆಯಾಗಿರುತ್ತದೆ. ತಪ್ಪು, ಆಯಿತಾ. ಡಿ, ಜಲರಾಶಿಗೆ ಬಿಡುಗಡೆ ಮಾಡುವ ಮುನ್ನ ಗೃಹಮೂಲದ ತ್ಯಾಜ್ಯದ ನೀರನ್ನು ಸಂಸ್ಕರಣೆ ಮಾಡಿದ್ದಲ್ಲಿ ಜೀವರಾಸಾಯನಿಕ ಆಮ್ಲಜನಕದ ಬೇಡಿಕೆಯು ಮೌಲ್ಯವು ಹೆಚ್ಚಾಗುತ್ತದೆ. ತಪ್ಪು. ಹಾಗಾಗಿ ಇಲ್ಲಿ ಕೇವಲ ಎ ಮತ್ತು ಬಿ ಮಾತ್ರ ಸರಿ ಇವೆ. ಓಕೆ, ಎಷ್ಟು ಪೇಜ್ ನಂಬರು ನೋಡಿ, ಪೇಜ್ ನಂಬರ್ 50. ಯಾವ ಟಾಪಿಕ್ಗಳ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೋ ಅಂಥ ಟಾಪಿಕ್ಗಳನ್ನು ಆಯ್ಕೆ ಮಾಡಿಕೊಂಡು ಮೊದಲ 80 ಪೇಜಲ್ಲಿ ಎಲಾಬ್ರೇಷನ್ ಮಾಡಿದ್ದೀನಿ, ತುಂಬ ಡೀಪಾಗಿ ಕೊಟ್ಟಿದ್ದೀನಿ. ಓಕೆ, ಸಾಕಷ್ಟು ವಿಚಾರಗಳಿದ್ದಾವೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಗೆಲಿಲಿಯೋ ಗೆಲಿಲಿ ಬಗ್ಗೆ ಆಗಿರ್ಬೋದು, ಲೂಯಿಸ್ ಪ್ಯಾಶ್ಚರ್ ಬಗ್ಗೆ ಆಗಿರ್ಬೋದು, ತೂಕ ಆಗಿರ್ಬೋದು, BOD ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು. ಓಕೆ, ಈ ಥರ ಸಾಕಷ್ಟು ವಿಚಾರಗಳು ಸಿಗ್ತಾ ಹೋಗ್ತವೆ. ಎಷ್ಟು ಪೇಜ್ ನಂಬರು 50 ಓಪನ್ ಮಾಡಿ ನೋಡಿ. BOD ಮೇಲೇ ನಿಮಗೆ ಸಾಕಷ್ಟು ವಿಚಾರಗಳು ಸಿಗ್ತವೆ ಒಂದೇ ಕಡೆ. ನೋಡಿ, ಗಮನಿಸಿ ಇಲ್ಲಿ BOD ಅಂದಾಗ ಜೈವಿಕ ಆಮ್ಲಜನಕ ಬೇಡಿಕೆಯು BODಯು ಯಾವುದನ್ನು ಅಳೆಯುವ ಒಂದು ಶಿಷ್ಟ ಮಾನದಂಡವಾಗಿದೆ.
ಜಲೀಯ ವ್ಯವಸ್ಥೆಯಲ್ಲಿನ ಮಾಲಿನ್ಯ ಅಸೆಯನ್ನು ಅಳೆಯಲು. ನೀರು ಯಾವ ಲೆವೆಲ್ಗೆ ಮಾಲಿನ್ಯಗೊಂಡಿದೆಯನ್ನು ಅಳೆಯೋಕ್ಕೆ ಬಳಸುವ ಟೆಕ್ನಿಕ್ ಯಾವುದು? BOD. ಅದೇ ಥರ ಮತ್ತೊಂದು ಕಡೆ ನೋಡಿ, ಜೀವವೈಜ್ಞಾನಿಕ ಆಮ್ಲಜನಕದ ಅಗತ್ಯತೆ, ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, BOD ಯಾವುದನ್ನು ಅಳೆಯುವ ನಿರ್ದಿಷ್ಟ ಗೋಲಾಗಿದೆ? ನಿರ್ದಿಷ್ಟ ಗೋಲಾಗಿದೆ. ನೋಡಿ ಆನ್ಸರ್, ಜಲ ವ್ಯವಸ್ಥೆಯ ಮಾಲಿನ್ಯ ಮಟ್ಟವನ್ನು ಅಳೆಯಲು. ಓಕೆ, ಎಸ್. ಮತ್ತೊಂದು ಪ್ರಶ್ನೆ, ಇದು ಸಹ ಪ್ರಶ್ನೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂಬತ್ತನೇ ತರಗತಿಯ ಒಬ್ಬ ಹುಡುಗ ಜಲೀಯ ದ್ರಾವಣ ಎ ಮತ್ತು ಜಲೀಯ ದ್ರಾವಣ ಬಿಯ pH ಬದಲಾವಣೆಯನ್ನು ಗಮನಿಸುತ್ತಾನೆ. ದ್ರಾವಣ ಎ ಯು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಿಸುತ್ತದೆ. ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಚೇಂಜ್ ಮಾಡವ್ಯಾವು? ಬೇಸ್, ಪ್ರತ್ಯಾಮ್ಲಗಳು ಅಥವಾ ಕ್ಷಾರಗಳು, ಪ್ರತ್ಯಾಮ್ಲ ಅಥವಾ ಕ್ಷಾರಗಳು. ದ್ರಾವಣ ಬಿಯು ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ. ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಚೇಂಜ್ ಮಾಡವ್ಯಾವು? ಆಸಿಡ್ಸ್, ಆಮ್ಲಗಳು. ಸರಿನಾ? ದ್ರಾವಣ ಎ ಮತ್ತು ದ್ರಾವಣ ಬಿಗಳು ಇವಾಗಿರಬಹುದು ಅಂದಾಗ ನೋಡಿ, ಹುಡುಗಿಯಲ್ಲಿ ಫಸ್ಟ್ ಯಾವುದು? ಕೆಂಪು ಲಿಟ್ಮಸ್ ಕಾಗದ ಇದಕ್ಕೆ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣ ಅಂದೆ. ಯಾವುದದು? ಪ್ರತ್ಯಾಮ್ಲ. ಯಾವ ಪ್ರತ್ಯಾಮ್ಲ ಇಲ್ಲಿ? ಸೋಡಿಯಂ ಹೈಡ್ರಾಕ್ಸೈಡ್ ಏನೋ ಬೇಸ್, ಪ್ರತ್ಯಾಮ್ಲ ಅಥವಾ ಕ್ಷಾರ ಅಂತೀವಿ. ಇನ್ನು ಮತ್ತೊಂದು ಯಾವುದು? ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣ ಅಂದೆ. ಯಾವುದು? ಆಸಿಡ್ಸ್ ಅಂದೆ. ಇಲ್ಲಿ ಆಸಿಡ್, ಆಮ್ಲೀಯ ಗುಣ ಹೊಂದಿರೋದು ಯಾವುದು? ಕಾರ್ಬನ್ ಡೈಆಕ್ಸೈಡ್, ಇಂಗಾಲ ಡೈಆಕ್ಸೈಡ್. ಇಂಗಾಲ ಡೈಆಕ್ಸೈಡ್ ಒಂದು ಆಮ್ಲೀಯ ಆಕ್ಸೈಡ್. ಆಮ್ಲೀಯ ಆಕ್ಸೈಡ್ ಇಲ್ಲಿ ಆಮ್ಲಗಳು ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ ಆಸಿಡ್ಸ್ ರಿಯಾಕ್ಟ್ಸ್ ವಿತ್ ಕಾರ್ಬೋನೇಟ್ಸ್. ಯಾವ ಗ್ಯಾಸ್ ಬರುತ್ತೆ? ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಒಂದು ಆಮ್ಲೀಯ ಆಕ್ಸೈಡ್. ಹಾಗಾಗಿ ಅದು ಏನು ಮಾಡುತ್ತೆ? ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಚೇಂಜ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 222 ಓಪನ್ ಮಾಡಿ, 221 ಓಪನ್ ಮಾಡಿ, 228 ಓಪನ್ ಮಾಡಿ, ಸಿಗುತ್ತೆ ನೋಡಿ. ನೋಡಿ, ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಪರಿವರ್ತಿಸುತ್ತವೆ. ಯಾವುದು? ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್. ಇದು ಒಂದು ಬೇಸ್, ಸರಿನಾ? ಅದೇ ಥರ ನೋಡಿ, ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತವೆ. ನೋಡಿ, ಯಾವ ಗ್ಯಾಸು? ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಇದು ಒಂದು ಆಮ್ಲೀಯ ಆಕ್ಸೈಡ್. ನೋಡಿ, ಇಂಗಾಲ ಡೈಆಕ್ಸೈಡ್ ಈ ಕೆಳಗಿನವುಗಳು ಯಾವುದಾಗಿದೆ? ಆಮ್ಲೀಯ ಆಕ್ಸೈಡ್. ಆಮ್ಲೀಯ ಆಕ್ಸೈಡ್ ಅಂದಮೇಲೆ ಏನಾಗುತ್ತದು? ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಚೇಂಜ್ ಮಾಡುತ್ತೆ. ಓಕೆ, ಎಸ್. ಮತ್ತೊಂದು ಪ್ರಶ್ನೆ, ರಸಗೊಬ್ಬರಗಳು. ಇದು ಸಹ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ರಸಗೊಬ್ಬರಗಳು, ಅಪ್ಲೈಡ್ ಕೆಮಿಸ್ಟ್ರಿ. ನೋಡಿ, ಅಪ್ಲೈಡ್ ಕೆಮಿಸ್ಟ್ರಿ ಓಪನ್ ಮಾಡಿ. ಅಪ್ಲೈಡ್ ಕೆಮಿಸ್ಟ್ರಿಯನ್ನು ಓದ್ತಾ ಹೋದರೆ ಕೊನೆಯಲ್ಲಿ ಸಿಗುತ್ತೆ. ಅಪ್ಲೈಡ್ ಕೆಮಿಸ್ಟ್ರಿಯನ್ನು ಓಪನ್ ಮಾಡಿ ಓದ್ತಾ ಹೋದರೆ ಒಂದು 3 ಪೇಜ್ ಆದಮೇಲೆ ಒಂದು 3-4 ಪೇಜ್ ಓದಿ ಆಮೇಲೆ ಸಿಗುತ್ತೆ ಗೊಬ್ಬರಗಳು ಅಂತ ಸಿಗುತ್ತೆ. ಗೊಬ್ಬರಗಳು ಅಂತ ಟಾಪಿಕ್ ಇದೆ. ಅಲ್ಲಿ ಸಾವಯವ ಗೊಬ್ಬರ ಅಂದ್ರೇನು, ಹಾಗೆ ಅದರ ಗುಣಗಳು, ಪ್ರಾಮುಖ್ಯತೆ, ಜೊತೆಗೆ ರಸಗೊಬ್ಬರ ಅಂದ್ರೇನು, ಅದರ ಪ್ರಾಮುಖ್ಯತೆ, ಮತ್ತು ಗೊಬ್ಬರ ಅಂದಾಗ ಅದಕ್ಕೆ ಯಾವ ಯಾವ ಗುಣಗಳಿದೆ, ಅದರಲ್ಲಿ ಜೊತೆಗೆ ರಸಗೊಬ್ಬರಗಳು ಅಂದಾಗ, ರಾಸಾಯನಿಕ ಗೊಬ್ಬರಗಳು ಅಂದಾಗ ಅದನ್ನು 3 ವಿಧಗಳಾಗಿ ವಿಂಗಡಿಸ್ತೀವಿ. ನೈಟ್ರೋಜನ್ ಯುಕ್ತ ಗೊಬ್ಬರಗಳು, ರಂಜಕಯುಕ್ತ ಗೊಬ್ಬರಗಳು, ಪೊಟ್ಯಾಷಿಯಂ ಯುಕ್ತ ಗೊಬ್ಬರಗಳು. ಹಾಗೆ ಉದಾಹರಣೆ ಸಮೇತ ಇದೆ. ಜೊತೆಗೆ ಯೂರಿಯಾವನ್ನು ಹೆಂಗೆ ತಯಾರಿಸ್ತಾರೆ? ಯೂರಿಯಾ ಇದು ಒಂದು ರಾಸಾಯನಿಕ ಗೊಬ್ಬರ. ಯೂರಿಯಾ ಅಂದಾಗ ಅದನ್ನು ತಯಾರು ಮಾಡೋಕ್ಕೆ ಬಳಸತಕ್ಕಂಥ ಕಚ್ಚಾ ವಸ್ತುಗಳು ಯಾವುದು? ಲಿಕ್ವಿಡ್ ಅಮೋನಿಯಾ ಮತ್ತು ಹಾಗೆ ಕಾರ್ಬನ್ ಡೈಆಕ್ಸೈಡ್ ಬಳಸ್ತಾರೆ. ಲಿಕ್ವಿಡ್ ಅಮೋನಿಯಾ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡು ವರ್ತಿಸಿ ಏನಾಗುತ್ತೆ? ಯೂರಿಯಾ ಬರುತ್ತೆ. ಯೂರಿಯಾದಲ್ಲಿ
ಅತಿ ಹೆಚ್ಚು ನೈಟ್ರೋಜನ್ ಇದೆ. ಅತಿ ಹೆಚ್ಚು ನೈಟ್ರೋಜನ್ ಹೊಂದಿರುವ ಗೊಬ್ಬರ ಯಾವುದು? ರಾಸಾಯನಿಕ ಗೊಬ್ಬರ ಯಾವುದು? ಯೂರಿಯಾ. ಎಷ್ಟು ಪರ್ಸೆಂಟು? 46%. ಓಕೆ, ಈ ಥರ ಗೊಬ್ಬರಗಳಂತಲೇ ಒಂದು ಟಾಪಿಕ್ ಇದೆ, ಅದು ನೀವು ಡೀಪಾಗಿ ಓದ್ಕೋಬೇಕಾಗತ್ತೆ. ಎಸ್ಲಿ ಏಳಿಗೆ 1, ರಸಗೊಬ್ಬರಗಳು ಅತಿಯಾದ ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುತ್ತವೆ. ತಪ್ಪು, ಒದಗಿಸುವುದಿಲ್ಲ. ಹಂಗಾಗಿ ಸ್ಟೇಟ್ಮೆಂಟು ಯಾಕಿದು ತಪ್ಪಿದೆ. ಏಳಿಗೆ 2, ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ಹೌದು, ಸಾವಯವ ಗೊಬ್ಬರ ಅಂದಾಗ ಹೇಳಿಕೆ 2 ಸರಿ ಇದೆ. ಸಾವಯವ ಗೊಬ್ಬರ ಅಂದಾಗ ಅಲ್ಲಿ ಸಸ್ಯ ಪೋಷಕಗಳು ಕಡಿಮೆ ಇರ್ತವೆ. ಹಾಗಾಗಿ ಹೇಳಿಕೆ 1 ಸರಿ ಇಲ್ಲ, ಹೇಳಿಕೆ 2 ಸರಿಯಾಗಿದೆ. ರಸಗೊಬ್ಬರಗಳು ಅತಿಯಾದ ಹ್ಯೂಮಸ್ಸನ್ನು ಮಣ್ಣಿಗೆ ಒದಗಿಸುವುದಿಲ್ಲ. ಇಲ್ಲಿ ಒದಗಿಸುತ್ತವೆ ಅಂತ ಕೊಟ್ಟವ್ರೆ, ಹಾಗಾಗಿ ಆ ಸ್ಟೇಟ್ಮೆಂಟ್ ತಪ್ಪಿದೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 317 ಓಪನ್ ಮಾಡಿ. ನೋಡಿ, 317 ತೆಗಿರಿ. ರಸಗೊಬ್ಬರಗಳು ಯಾವುದೇ ರೀತಿಯ ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುವುದಿಲ್ಲ. ಎಸ್, ಅದೇ ಥರ ಸಾವಯವ ಗೊಬ್ಬರ, ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ಎಸ್, ಮತ್ತೊಂದು ಪ್ರಶ್ನೆ ಸೋಪ್ ಮೇಲಿದೆ. ಸೋಪು ಮಾರ್ಜಕ, ಸೋಪ್ ಬಗ್ಗೆ ನೀವು ಜೊತೆ ತುಂಬ ಡೀಪಾಗಿ ತಿಳ್ಕೊಳ್ಳಿ, ಮತ್ತು ಮಾರ್ಜಕಗಳ ಬಗ್ಗೆ ಚೆನ್ನಾಗಿ ಓದ್ಕೊಳ್ಳಿ. ನೋಡಿ, ಮೊದಲ 80 ಪೇಜಲ್ಲಿದೆ. ಮೊದಲ 80 ಪೇಜಲ್ಲಿ ಸೋಪ್ ಬಗ್ಗೆನೇ ಡೀಪಾಗಿ ಕೊಟ್ಟಿದ್ದೀನಿ. ಮೊದಲ 80 ಪೇಜಲ್ಲಿ ಮಾರ್ಜಕದ ಮೇಲೆ ಇನ್ಫಾರ್ಮೇಷನ್ ತುಂಬ ಡೀಪಾಗಿದೆ. ಯಾಕೆಂದರೆ ಮಾರ್ಜಕದ ಮೇಲೆ ಕ್ವಶನ್ ಅತಿ ಹೆಚ್ಚು ಬಂದಿದ್ದಾವೆ. ಇದರ ಯಾವ ಟಾಪಿಕ್ಗಳು ತುಂಬ ಎಕ್ಸಾಮಲ್ಲಿ ಪದೇ ಪದೇ ಬಂದಿದ್ದಾವೋ ಅವು ಮೊದಲ 80 ಪೇಜಲ್ಲಿದ್ದಾವೆ. ಹಾಗೆ ಅದೇ ಒಂದೇ ವಿಚಾರವನ್ನು ತುಂಬ ಡೀಪಾಗಿ ಹಾಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಓದ್ಕೊಳ್ಳಿ. ಕಡ್ಡಾಯ ವಿಜ್ಞಾನ ಎಸೆನ್ಷಿಯಲ್ ಸೈನ್ಸ್ ಅಂತ ಟಾಪಿಕ್ ಇದೆ, ಅಲ್ಲಿ ಸಿಗ್ತವೆ. ನೋಡಿ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ಸಾಬೂನು ಗಡುಸು ನೀರಿನಲ್ಲಿ ಕೆಲಸ ಮಾಡುವುದಿಲ್ಲ. ಹೌದು, ಸೋಪು ಹಾರ್ಡ್ ವಾಟರ್ ಅಂದಾಗ ಹಾರ್ಡ್ ವಾಟರ್ ಜೊತೆ ಸರಿಯಾಗಿ ವರ್ತಿಸಲ್ಲ, ಹಾಗೆ ಕೊಳೆಯನ್ನು ತೆಗೆಯಲ್ಲ, ಕೆಲಸ ಮಾಡಲ್ಲ. ಹಾಗಾಗಿ ಅಲ್ಲಿ ಹೇಳಿಕೆ 1 ಸರಿ ಇದೆ. ಇನ್ನು ಹೇಳಿಕೆ 2, ಸಾಬೂನುಗಳನ್ನು ಎಥನಾಲ್ನಲ್ಲಿ ವಿಲೀನಗೊಳಿಸಿ ಪಾರದರ್ಶಕ ಸಾಬೂನುಗಳನ್ನು, ಟ್ರಾನ್ಸ್ಪರೆಂಟ್ ಸಾಬೂನುಗಳನ್ನು ಮಾಡಲಾಗುವುದು. ಹೌದು, ಟ್ರಾನ್ಸ್ಪರೆಂಟ್ ಸಾಬೂನುಗಳು ತಯಾರು ಮಾಡುವಾಗ ಎಥನಾಲ್ ಬಳಸ್ತಾರೆ. ಹಾಗಾಗಿ 1 ಮತ್ತು 2 ಸರಿ ಇದೆ. ಹೇಳಿಕೆ 1 ಮತ್ತು 2 ಸರಿಯಾಗಿವೆ. ಹೇಳಿಕೆ 1 ಮತ್ತು 2 ಸರಿಯಾಗಿವೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 297 ಇದೆ. ಮೊದಲ 80 ಪೇಜಲ್ಲೂ ಇದೆ. ನೋಡಿ, ಹಾರ್ಡ್ ವಾಟರ್ ಅಂದಾಗ ಗಡಸು ನೀರು ಅಂದಾಗ ಗಡಸಿನೊಂದಿಗೆ ಸೋಪು ಸರಿಯಾಗಿ ವರ್ತಿಸುವುದಿಲ್ಲ, ಚರಟವನ್ನು ಉಂಟು ಮಾಡುತ್ತೆ, ಸರಿಯಾಗಿ ಕೊಳೆಯನ್ನು ತೆಗೆಯಲ್ಲ. ಎಸ್, ಮತ್ತೊಂದು ಪ್ರಶ್ನೆ. ಸೂರ್ಯನ ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ, ಸೂರ್ಯನು ಒಂದು ಹಳದಿ ಕುಬ್ಜ ನಕ್ಷತ್ರ. ಹೌದು, ಸೂರ್ಯನ ಬಣ್ಣ ಏನು? ಹಳದಿ. ಸೂರ್ಯ ಹಳದಿ ನಕ್ಷತ್ರ. ಈ ರೀತಿಯ ನಕ್ಷತ್ರಗಳು ಕ್ಷೀರಪಥ ಮೀನ್ಸ್ ಆಕಾಶಗಂಗೆ, ಮಿಲ್ಕಿ ವೇ. ಕ್ಷೀರಪಥ ಆಕಾಶಗಂಗೆಯಲ್ಲಿ ಅಪರೂಪ. ಹೌದು, ಹಂಗಾಗಿ ಇದು ಸರಿ ಇದೆ. ಭೂಮಿಯ ವ್ಯಾಸಕ್ಕಿಂತ ಸೂರ್ಯನ ವ್ಯಾಸವು 119 ಪಟ್ಟು ಹೆಚ್ಚು ಅಂತ ಇದೆ. 119 ಅಲ್ಲ, 109. ಹಾಗಾಗಿ ಇದು ತಪ್ಪಾಗಿದೆ. ನೆಕ್ಸ್ಟ್ ಸಿ, ಭೂಮಿಯ ದ್ರವ್ಯರಾಶಿಗಿಂತ ಸೂರ್ಯನ ದ್ರವ್ಯರಾಶಿಯು 3,33,000 ಪಟ್ಟು ಹೆಚ್ಚು. ಹೌದು, ಸರಿ ಇದೆ. ಇನ್ನು ಡಿ,
ಸೂರ್ಯನ ಶೇಕಡ 90ಕ್ಕಿಂತ ಹೆಚ್ಚು ಅಣುಗಳು ಜಲಜನಕದ ಅಣುಗಳಾಗಿವೆ. ಓಕೆ, ತಪ್ಪು. ಸೂರ್ಯನಲ್ಲಿ 71% ಹೈಡ್ರೋಜನ್ ಇದೆ. ಸೂರ್ಯ ಅಂದಾಗ 71% ಹೈಡ್ರೋಜನ್ನು, 90% ಅಲ್ಲ. ಹಾಗಾಗಿ ಡಿ ಸಾಯಲ್ಲಿ ತಪ್ಪಾಗಿದೆ. 2 ಸ್ಟೇಟ್ಮೆಂಟ್ ಸರಿ ಇವೆ. ಹಾಗಾಗಿ ಆಪ್ಷನ್ 3 ನೋಡಿ, 2 ಹೇಳಿಕೆಗಳು ಮಾತ್ರ ಸರಿ. 2 ಹೇಳಿಕೆಗಳು ಮಾತ್ರ ಸರಿ. ಪೇಜ್ ನಂಬರ್ 179 ಓಪನ್ ಮಾಡಿ, 186 ಓಪನ್ ಮಾಡಿ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 179, 186 ಓಪನ್ ಮಾಡಿ. ನೋಡಿ, ಸೂರ್ಯ ಹಳದಿ ನಕ್ಷತ್ರ. ಸೂರ್ಯ ಅಂದಾಗ ಸೂರ್ಯನಲ್ಲಿ 71% ಹೈಡ್ರೋಜನ್ ಇದೆ. ಸೂರ್ಯ ಬರುವುದು ಯಾವ ಗ್ಯಾಲಕ್ಸಿಯಲ್ಲಿ? ಆಕಾಶಗಂಗೆ, ಕ್ಷೀರಪಥ, ಮಿಲ್ಕಿ ವೇ. ಎಸ್, ಮತ್ತೊಂದು ಪ್ರಶ್ನೆ. ಶುಭಾಂಶು ಶುಕ್ಲ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ? ಎ, ಇವರು ಭಾರತೀಯ ವಾಯುಪಡೆಯಲ್ಲಿ ಒಬ್ಬ ಗ್ರೂಪ್ ಕ್ಯಾಪ್ಟನ್ ಆಗಿದ್ದಾರೆ. ಹೌದು, ಸರಿ. 2026ರಲ್ಲಿ ಇವರಿಗೆ ಪರಮವೀರ ಚಕ್ರ ನೀಡಿ ಗೌರವಿಸಲಾಗಿದೆ. ತಪ್ಪು. ಇವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ ಖಾಸಗಿ ಸಿಬ್ಬಂದಿಗಳ ವ್ಯೋಮಯಾನ ಆಕ್ಸಿಯೋಮ್ ಮಿಷನ್ 4 ರ ಭಾಗವಾಗಿದ್ದರು. ಹೌದು, ಸರಿ. 2019ರಲ್ಲಿ ಇವರನ್ನು ಇಸ್ರೋ ಗಗನಯಾನ ಕಾರ್ಯಕ್ರಮಕ್ಕಾಗಿ ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್ ಆಯ್ಕೆ ಮಾಡಿತ್ತು. ಸರಿ. ಇಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಬಿ ಮಾತ್ರ ತಪ್ಪಾಗಿದೆ. ಎಲ್ಲ ಹೇಳಿಕೆಗಳು ಸರಿ ಇವೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 617, 584. 617 ಓಪನ್ ಮಾಡಿ, 584 ಓಪನ್ ಮಾಡಿ. ನೋಡಿ, ಆಕ್ಸಿಯಮ್ ಮಿಷನ್ 4ಗೆ ಪೈಲಟ್ ಆಗಿ ಭಾರತದಿಂದ ಯಾರು ಆಯ್ಕೆಯಾಗಿದ್ದಾರೆ? ಆನ್ಸರ್ ಶುಭಾಂಶು ಶುಕ್ಲ. ಅದೇ ಥರ ಗಗನಯಾನ್ ಮಿಷನ್ 4 ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲ. ಯಾವ ರಾಜ್ಯ? UP. ಎಸ್, ಮತ್ತೊಂದು ಹೊಂದಿಸಿ ಬರೆಯಿರಿ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಅಪ್ಸರ ಅಂದಾಗ ಭಾರತದ ಪ್ರಥಮ ನ್ಯೂಕ್ಲಿಯರ್ ರಿಯಾಕ್ಟರ್. ಸಿರಸ್ ನೈಸರ್ಗಿಕ ಯುರೇನಿಯಂ ಅನ್ನು ಇಂಧನವಾಗಿ ಬಳಸುತ್ತದೆ. ಕಾಮಿನಿ ಯುರೇನಿಯಂ. ಓಕೆ, ವೇಟ್ ಮಾಡಿ, ಇಲ್ಲಿ ಕರೆಕ್ಟ್ ಆಯಿತು. ಕಾಮಿನಿ ಯುರೇನಿಯಂ 233 ಇಂಧನವಾಗಿ ಬಳಸುತ್ತದೆ. ಕಲ್ಪಕಂ ಭಾರತದ ಪ್ರಥಮ ವೇಗದ ಬ್ರೀಡರ್ ರಿಯಾಕ್ಟರ್. ಹಾಗಾಗಿ ಇಲ್ಲಿ ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 73 ಓಪನ್ ಮಾಡಿ. ನೋಡಿ, 73 ಮೊದಲ 80 ಪೇಜಲ್ಲಿ HYT ಟಾಪಿಕ್ಸ್ ಇದೆ, ಅಲ್ಲಿ ಕವರ್ ಆಗಿದೆ. ಮತ್ತು 599 ನೋಡಿ, ಅಣುಶಕ್ತಿ ಮೊದಲ 80 ಪೇಜಲ್ಲಿ ಯಾವ ಟಾಪಿಕ್ಸು ಅತಿ ಹೆಚ್ಚು ಎಕ್ಸಾಮಲ್ಲಿ ಯಾವ ಟಾಪಿಕ್ಸ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೋ ಆ ಟಾಪಿಕ್ಸನ್ನು ಮೊದಲ 80 ಪೇಜಲ್ಲಿ ತುಂಬ ಎಲಾಬ್ರೇಷನ್ ಮಾಡಿಕೊಟ್ಟಿದ್ದೀನಿ. ನೋಡಿ, ಅಣುಶಕ್ತಿ ಅಲ್ಲೂ ಗಮನಿಸಿ. ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಪರಮಾಣು ರಿಯಾಕ್ಟರ್ ಹೆಸರೇನು? ಅಪ್ಸರಾ. ಆಗಸ್ಟ್ 4, 56. ಸರಿನಾ? ಅದೇ ಥರ ಫಾಸ್ಟ್ ಬ್ರೀಡರ್ ಟೆಸ್ಟ್ ರಿಯಾಕ್ಟರ್ ಯಾವುದು? ಕಲ್ಪಕಂ. ಓಕೆ, ಎಸ್. ಇಲ್ಲಿ ಅಣುಸ್ಥಾವರಗಳು ಅಂದಾಗ ರಿಯಾಕ್ಟರ್ ಅಂದಾಗ ಕ್ರಿಯಾಕಾರಿ ಅಂದಾಗ ಇಂಧನ ಯಾವುದು? ಯುರೇನಿಯಂ. ಎಸ್, ಮತ್ತೊಂದು ಪ್ರಶ್ನೆ ನೋಡಿ. ಅಪ್ಲೈಡ್ ಕೆಮಿಸ್ಟ್ರಿ ಸಾಂಪ್ರದಾಯಿಕ
ಕಲಂಕಾರಿಗೆ ಬಳಸುವ ಬಣ್ಣಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಬಣ್ಣಗಳ ತಯಾರಿಕೆ ಅಂದಾಗ ಯಾವ ಬಣ್ಣಗಳು? ಸಾಂಪ್ರದಾಯಿಕ ಕಲಂಕಾರಿಗೆ ಬಳಸುವ ಬಣ್ಣಗಳು ಅಂದಾಗ ಅಲ್ಲಿ ಸಸ್ಯಗಳು, ಹಣ್ಣುಗಳು, ಖನಿಜ ಮೂಲಗಳಿಂದ ಪಡೆಯಲಾದ ನೈಸರ್ಗಿಕ ಬಣ್ಣದ ವಸ್ತುಗಳನ್ನು ಅಲ್ಲಿ ಬಳಸಲಾಗುತ್ತದೆ. ಸಾಂಪ್ರದಾಯಿಕ ಕಲಂಕಾರಿಕ ಬಣ್ಣಗಳು ಅಂದಾಗ ಸಸ್ಯಗಳು ಇಂಪಾರ್ಟೆಂಟ್, ಅಲ್ಲಿ ಹಣ್ಣುಗಳು ಮತ್ತು ಖನಿಜ ಮೂಲಗಳಿಂದ ಪಡೆದ ನೈಸರ್ಗಿಕ ಬಣ್ಣದ ವಸ್ತುಗಳನ್ನು ಅಲ್ಲಿ ಬಳಸಿರ್ತಾರೆ. ಪೇಜ್ ನಂಬರ್ 217 ಓಪನ್ ಮಾಡಿ ನೋಡಿ. 217 ಬಣ್ಣಗಳ ತಯಾರಿಕೆಯಲ್ಲಿ ಸಸ್ಯಜನ್ಯ ಸಸ್ಯಗಳು ಎಣ್ಣೆಯಲ್ಲಿ ಬಳಸ್ತಾರೆ. ಪ್ರತಿ ಪಾಠಕ್ಕೂ, ಪ್ರತಿ ಘಟಕಕ್ಕೂ, ಪ್ರತಿ ಟಾಪಿಕ್ಕು ಸಹ ವೆಬ್ಸೈಟ್ ಆಧಾರಿತ ಪ್ರಶ್ನೆಗಳನ್ನು ಸೇರಿಸಿ ಪುಸ್ತಕವನ್ನು ರಚನೆ ಮಾಡಿದ್ದೀನಿ. 4G ಸೈನ್ಸ್ ಅಂದರೆ NCERT ಆಧಾರಿತ ಎಕ್ಸ್ಕ್ಲೂಸಿವ್ NCERT 6, 7, 8, 9, 10, 11, 12 ಈ ಒಂದು ಕ್ಲಾಸ್ಗಳನ್ನು ರೆಫರ್ ಮಾಡಿ ಹಾಗೆ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕವನ್ನು ರಚನೆ ಮಾಡಿದ್ದೀನಿ. ಜೊತೆಗೆ ವೆಬ್ಸೈಟ್ ಆಧಾರಿತ ಪ್ರತಿ ಟಾಪಿಕ್ಗೂ, ಪ್ರತಿ ಘಟಕಕ್ಕೂ ವೆಬ್ಸೈಟ್ ಆಧಾರಿತ ವಿಚಾರಗಳನ್ನು ಸೇರಿಸಿ ಹಾಗೆ ಪುಸ್ತಕವನ್ನು ರಚನೆ ಮಾಡಿದ್ದೀನಿ. 2 ನಿಮಗೆ ಸಿಗುತ್ತೆ ನೋಡಿ. ಮತ್ತೊಂದು ಪ್ರಶ್ನೆ ಕವರ್ ಆಗಿದೆ. ಕಂಪ್ಯೂಟರ್ನ ಪಿತಾಮಹ ಯಾರು? ಚಾರ್ಲ್ಸ್ ಬ್ಯಾಬೇಜ್. ಎಸ್ ನೋಡಿ ಸ್ನೇಹಿತರೆ, ಗಮನಿಸಿ ಇಲ್ಲಿ ಒಂದೇ ಪೇಜು. ಎಷ್ಟು ಪೇಜ್ ನಂಬರು? 549 ನೋಡಿ. ಸುಮ್ಮನೆ ಹೇಳ್ತಾ ಇಲ್ಲ, ನಿಮ್ಮ ಹತ್ರ ಪುಸ್ತಕ ಇದ್ದರೆ ಓಪನ್ ಮಾಡಿ ನೋಡಿ. ಒಂದೇ ಪೇಜಲ್ಲಿ 3 ಪ್ರಶ್ನೆ ಕವರ್ ಆಗಿದ್ದಾವೆ. ಒಂದೇ ಪೇಜ್ ನಂಬರ್ 549. ಒಂದೇ ಪೇಜಲ್ಲಿ ನಿಮಗೆ 3 ಪ್ರಶ್ನೆಗೆ ಆನ್ಸರ್ ಸಿಗುತ್ತೆ ನೋಡಿ. ಆಯಿತಾ? 5/7/2026 ನಾನ್ ಹೆಚ್ಚಿಗೆ ಇಲ್ಲಿ ನೋಡಿ. ಇತ್ತೀಚೆಗೆ ಶಾಶ್ವತವಾಗಿ ಕಣ್ಮರೆಯಾದವುಗಳಲ್ಲಿ ಹಲವು ಉದಾಹರಣೆಗಳು ಡೋಡೋ ಮತ್ತು ಕಗ್ವಾ, ಥೈಲಿಸಿನ್, ಅಸೋಕೆ, ಸೆಲ್ಲ, ಸಮುದ್ರಾಸು. ಆಯಿತಾ? ಇಲ್ಲಿ ನೋಡಿ, ಇಲ್ಲೊಂದು ಪ್ರಶ್ನೆ ಕವರ್ ಆಗಿದೆ ನೋಡಿ. ಇದು ನೋಡಿ, ಕ್ಯಾರೆಟ್ ಹುಲ್ಲು. ನೋಡಿ 5/7/2026 ನಾನ್ ಹೆಚ್ಚಿಗೆ ಇಲ್ಲಿ ಈ ಒಂದು ಇಲ್ಲಿ ಪ್ರಶ್ನೆ ಬಂದಿದೆ. ಈ ಪಾಯಿಂಟ್ ಮೇಲೆ ಪ್ರಶ್ನೆ ಬಂದಿದೆ. ಅದೇ ಥರ 5/7/2026 ನಾನ್ ಹೆಚ್ಚಿಗೆ ವಿಘಟನಾ ಪ್ರಕ್ರಿಯೆ ನೋಡಿ, ಇಲ್ಲೊಂದು ಪ್ರಶ್ನೆ ಕವರ್ ಆಗಿದೆ. ಅದೇ ಥರ 4/7/2026 ಅದೇ ಪೇಜು ಕ್ಯಾರೆಟ್ ಹುಲ್ಲು, ಲಂಟಾನ, ವಾಟರ್ ಹಯಸಿಂತು, ಹಾಗೆ ಐರ್ಕಾನಿಯಾ, ಈ ಥರ ಕಳೆಗಳ ಮೇಲೆ ಪ್ರಶ್ನೆ ಬಂದಿತ್ತು. 4/7/2026 ನೋಡಿ ಅದೇ ಪೇಜ್. ಎಷ್ಟು ಪೇಜ್ ನಂಬರು? 549. ಎಷ್ಟು ಪೇಜ್ ನಂಬರ್? 549. ಒಂದೇ ಪೇಜು 3 ಪ್ರಶ್ನೆ ಕವರ್ ಆಗಿದ್ದಾವೆ. ಅದೇ ಥರ ನೋಡಿ ಮತ್ತೊಂದು ಪೇಜ್ ಇದೆ ನೋಡಿ. ಮತ್ತೊಂದು ಪೇಜ್ ಇದೆ 488 ಓಪನ್ ಮಾಡಿ. ಒಂದೇ ಪೇಜಲ್ಲಿ 2 ಪ್ರಶ್ನೆ ಕವರ್ ಆಗಿದ್ದಾವೆ ನೋಡಿ. ಇಲ್ಲಿ ಒಂದೇ ಪೇಜು 2 ಪ್ರಶ್ನೆ ಕವರ್ ಆಗಿದ್ದಾವೆ. ಪಂಜಾಬಿನಲ್ಲಿ ಅಭಿವೃದ್ಧಿಪಡಿಸಲಾದ ಇಸಾರ್ಡೇಲ್ ಒಂದು ನೂತನ ಕುರಿ ತಳಿಯಾಗಿದ್ದು ಇದನ್ನು ಬಿಕನೇರಿ ಹೆಣ್ಣು ಕುರಿ ಮತ್ತು ಮೆರಿನೋ ಟಗರ್ ತಳಿಗಳ ಅಡ್ಡಾಯಿಸುವಿಕೆಯಿಂದ ಪಡೆಯಲಾಗಿದೆ. 5/7/2026 ನಾನ್ HKAE. ಅದೇ ಥರ ಅದು ಕೆಳಗಡೆ ಮತ್ತೊಂದು ಪಾಯಿಂಟ್ ಇದೆ ನೋಡಿ. 4/7/2026 MOET ಫುಲ್ ಫಾರ್ಮ್ ಕೇಳಿದರು. MOET ಮಲ್ಟಿಪಲ್ ಓವಲ್ಯೂಷನ್ ಅಂಡ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ. ಒಂದೇ ಪೇಜು
488 2 ಪ್ರಶ್ನೆ ಕವರ್ ಆಗಿದ್ದಾವೆ. ನಿಮ್ಮ ಹತ್ರ ಪುಸ್ತಕ ಇದ್ದರೆ ಪುಸ್ತಕ ಓಪನ್ ಮಾಡಿ ಪೇಜ್ ನಂಬರ್ ತಗೊಂಡು ಪೇಜ್ ಓಪನ್ ಮಾಡಿ ನೀವೇ ಕಣ್ಣಾರೆ ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ, ಇದರ ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ಡಿಸ್ಕಸ್ ಆಗಿದೆ. ಇದಕ್ಕೂ ಸಹ ನಾನು ಪೇಜ್ ನಂಬರ್ ಸಮೇತ ಸಾಕ್ಷಿಯನ್ನು ಕೊಟ್ಟಿದ್ದೆ. ದಿನಾಂಕ 4/7/2026 ಈ ಒಂದು ಡೇಟಲ್ಲಿ ಜರುಗಿದ KEA AE ಪರೀಕ್ಷೆಯಲ್ಲಿ 20ಕ್ಕೂ ಹೆಚ್ಚು ಪ್ರಶ್ನೆಗಳು ಕವರ್ ಆಗಿದ್ದೋ ಬಂದಿವೆ. ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಅದು ಸಹ ಕ್ವಶನ್ನು, ಆನ್ಸರು, ಪೇಜ್ ನಂಬರು, ಪೇಜ್ ಹಾಕಿ ನಿಮಗೆ ಸಾಕ್ಷಿಯನ್ನು ತೋರಿಸಿದ್ದೀನಿ. ನೀವೆಲ್ಲ ಆಲ್ರೆಡಿ ನೋಡಿದ್ದೀರಿ. ಓಕೆ, 4ನೇ ತಾರೀಕು 4/7/2026 ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ. 5/7/2026 ಓಕೆ HK AE ಪೇಪರನ್ನು ಡಿಸ್ಕಸ್ ಮಾಡಿರಲಿಲ್ಲ. ಯಾಕಪ್ಪ ಅಂದರೆ ಸ್ವಲ್ಪ ಆಫ್ಲೈನ್ ಕ್ಲಾಸಸ್ ಇದ್ದೋ, ಅವತ್ತೇ ಮಾಡಬೇಕಾಗಿತ್ತು. ನೆಕ್ಸ್ಟ್ ಡೇನೇ ಮಾಡೋಣ ಅಂತೇಳಿ PDF ಮಾಡಿದ್ದೆ. PDF ಮಾಡಿ ಆ PDF ಅವತ್ತೇ ಎಲ್ಲ ಕಡೆ ಶೇರ್ ಮಾಡಿದ್ದೀನಿ. ಓಕೆ, ಕ್ವಶನ್ನು, ಆನ್ಸರು, ಪೇಜ್ ನಂಬರು, ಪೇಜ್ ಹಾಕಿ PDF ಅವತ್ತೇ ಮಾಡಿ ಎಲ್ಲ ಕಡೆ ಶೇರ್ ಮಾಡಿದ್ದೀನಿ. ನೀವೆಲ್ಲ ನೋಡಿದ್ದೀರಿ. ಕ್ಲಾಸ್ ಮಾಡಿರಲಿಲ್ಲ, ಇವತ್ತು ಫ್ರೀ ಮಾಡಿಕೊಂಡು ಮಾಡಿದ್ದೀನಿ. ನೋಡಿ, ನೀವೇ ಪೇಜ್ ನಂಬರ್ ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕ ಇಂಗ್ಲೀಷ್ ಮೀಡಿಯಮಲ್ಲಿ ಸಹ ಇದೆ. ನೋಡಿ, ಇಂಗ್ಲೀಷ್ ಮೀಡಿಯಮಲ್ಲಿ ಜಸ್ಟ್ 2 ಮಂತ್ಸ್ ಬ್ಯಾಕಲ್ಲಿ ಬಂದಿದೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಂಗ್ಲೀಷ್ ಮೀಡಿಯಂ ಪುಸ್ತಕ. ಮುಂದೆ ಇರತಕ್ಕಂತಹ PC ಪರೀಕ್ಷೆಗೆ ಹಾಗೂ ಬೇರೆ ಬೇರೆ ಪರೀಕ್ಷೆಗಳಿಗೆ ರೆಫರ್ ಮಾಡ್ಕೊಳ್ಳಿ. ಇದು ಸಹ ಸಂಪೂರ್ಣ ಎಕ್ಸ್ಕ್ಲೂಸಿವ್ NCERT ಬೇಸ್ಡ್ ಆ್ಯಂಡ್ ವೆಬ್ಸೈಟ್ ಬೇಸ್ಡ್. ನೋಡಿ, ಮತ್ತೊಂದು ಪುಸ್ತಕ ಇದೆ PC PSI ಮತ್ತು VAOಗಾಗಿ. PC PSI SDA ಮತ್ತು VAOಗಾಗಿ. ಇದು ಸಹ ಜಸ್ಟ್ 2 ಮಂತ್ಸ್ ಬ್ಯಾಕಲ್ಲಿ ಅಪ್ಡೇಟ್ ಮಾಡಿಬಿಟ್ಟೆ. ಹಾಗೆ PC PSI SDA ಮತ್ತು VAOಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಆಯಿತಾ? ನೋಡಿ, ಸಂಪೂರ್ಣ NCERT ಆಧಾರಿತ, ವಿವಿಧ ವೆಬ್ಸೈಟ್ ಆಧಾರಿತ 99% ರಿಸಲ್ಟ್ ಕೊಟ್ಟಿದೆ. ಇದು ಸಹ ಅಪ್ಡೇಟ್ ಆಗಿ ಮಾರ್ಕೆಟಲ್ಲಿ ಸಿಗ್ತಾ ಇದೆ. 7th ಎಡಿಷನ್ನು ತಗೊಂಡು ಯೂಸ್ ಮಾಡ್ಕೊಳ್ಳಿ. PC ಪರೀಕ್ಷೆಗಾಗಿ ಮತ್ತು VAO ಪರೀಕ್ಷೆಗಾಗಿ ಈ ಒಂದು ಪುಸ್ತಕವನ್ನು ರೆಫರ್ ಮಾಡ್ಕೊಳ್ಳಿ. ಇದರ ಸ್ನೇಹಿತರೆ, ನೋಡಿ, 4G ಸೈನ್ಸ್ ಬಗ್ಗೆ ಟೆಕ್ನಾಲಜಿ ಪುಸ್ತಕ ಕನ್ನಡ ಮೀಡಿಯಮಲ್ಲಿದೆ, ಇಂಗ್ಲೀಷ್ ಮೀಡಿಯಮಲ್ಲಿದೆ ಮತ್ತು PC PSI SDA ಮತ್ತು VAOಗಾಗಿ ಅಂತಲೂ ಇದೆ. 3 ಪುಸ್ತಕ ಇದೆ. ಕನ್ನಡ ಮೀಡಿಯಮ್ಮು, ಇಂಗ್ಲೀಷ್ ಮೀಡಿಯಮ್ಮು, ಜೊತೆಗೆ PC ಆ್ಯಂಡ್ VAOಗಾಗಿ ಅಂತಲೂ ಒಂದು ಸ್ಮಾಲ್ ಬುಕ್ ಇದೆ. ಅದು ಮುಂದೆ 40 ಪೇಜ್ ಇದೆ. ಬೇಗ ನೀವೇನು ಮಾಡ್ಬೋದು, ಫಾಸ್ಟಾಗಿ ಸಿಲೆಬಸ್ಸನ್ನು ಕವರ್ ಮಾಡ್ಬೋದು. ಈ ಒಂದು ಪುಸ್ತಕಗಳನ್ನು ರಚನೆ ಮಾಡುವಾಗ KEA ಸಿಲೆಬಸ್ಸನ್ನು ಹಾಗೆ ರೆಫರ್ ಮಾಡಿ KEA ಸಿಲೆಬಸ್ ಆಧಾರಿತ ಹಾಗೂ ಈಗಾಗಲೇ KEAಯಿಂದ ಬಂದಿರುವ ಕ್ವಶನ್ಗಳನ್ನು ರೆಫರ್ ಮಾಡಿ ಹಾಗೆ ಆ ಒಂದು ಕ್ವಶನ್ ಸಂಬಂಧಪಟ್ಟಂಗೆ ತುಂಬ ಡೀಪಾಗಿ ಹಾಕಿ ಪುಸ್ತಕವನ್ನು ರಚನೆ ಮಾಡಿದ್ದೀನಿ. ತಗೊಂಡು ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು.